So hello everyone, how are you all? Welcome back to my channel. ಸೊ ಎಷ್ಟೊಂದು ದಿವಸ ಆದಮೇಲೆ ಐ ಆಮ್ ಟ್ರೈಂಗ್ ಟು ಅಪ್ಲೋಡ್ ಅ ವಿಡಿಯೋ ಆ್ಯಂಡ್ ಇಷ್ಟೊಂದು ದಿವಸ ಆದಮೇಲೆ ಬರ್ತಾ ಇದ್ದೀನಿ ಅಂದರೆ ಐ ಆಮ್ ನಾಟ್ ಗೋನ್ ಗಿವ್ ಯು ಅ ನಾರ್ಮಲ್ ವಿಡಿಯೋ. ಇಟ್ಸ್ ಸಮಥಿಂಗ್ ಎಕ್ಸ್ಟ್ರಾಡಿನರಿನ ನಾನು ಇವತ್ತು ನಿಮಗೆ ಇಲ್ಲಿ ಕೊಡೋಕ್ಕೆ ಬಂದಿದ್ದೀನಿ ಆ್ಯಬ್ಸಲ್ಯೂಟ್ಲಿ ಫಾರ್ ಫ್ರೀ. ಸೊ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಫಾರ್ ಆಲ್ ದ ಫೋರ್ ಎಕ್ಸ್ ಲವರ್ಸ್. ಎಷ್ಟೊಂದು ಜನ ಫೋರ್ ಎಕ್ಸ್ ಟ್ರೇಡಿಂಗ್ ಮಾಡೋಕ್ಕೆ ತುಂಬ ಇಷ್ಟ ಇರುತ್ತೆ. ಆಫ್ಟರ್ನೂನ್ಸ್ ಇಂಡಿಯನ್ ಮಾರ್ಕೆಟ್ ಸೆಷನ್ ಯು ಪೀಪಲ್ ಲೈಕ್ ಟು ಡು ಫೋರ್ ಎಕ್ಸ್ ಟ್ರೇಡಿಂಗ್, ಕ್ರಿಪ್ಟೋ ಫೋರ್ ಎಕ್ಸ್ ಎಲ್ಲ ಜನ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ XAUUSD ನೀವು ಹೇಗೆ ಮಾಸ್ಟರಿ ಮಾಡ್ಬೋದು, ಹೌ ಕ್ಯಾನ್ ಯು ಮೇಕ್ ಪ್ರಾಫಿಟ್ ಇನ್ ದಿಸ್ ದರ್ಡಿ ಚಾರ್ಟ್ ರೈಟ್ ಹಿಯರ್. ಇಫ್ ಯು ಲುಕ್ ಅಟ್ ಇಟ್ ರೈಟ್, ಎಷ್ಟೊಂದು ಕನ್ಸಾಲಿಡೇಷನ್ಸ್ ನಮಗೆ ಇಲ್ಲಿ ಕಾಣಿಸುತ್ತೆ. ಆನ್ 5 minute ಟೈಮ್ ಫ್ರೇಮ್ ವಿ ಆರ್ ಲುಕಿಂಗ್ ಅಟ್ ಇಟ್. ಇಲ್ಲಿ ನಮ್ಗೆ ಇಷ್ಟೊಂದು ಕನ್ಸಾಲಿಡೇಷನ್ಸ್ ಇದ್ದಾಗ, ಇಷ್ಟೊಂದು ಕನ್ಫ್ಯೂಷನ್ಸ್ ಇದ್ದಾಗ, ಹೌ ಕ್ಯಾನ್ ವಿ ಟ್ರೇಡ್ ಹಿಯರ್? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನೇ ಹೇಳ್ತೀನಿ, ಹೌ ಟು ಕ್ಯಾಪ್ಚರ್ ಬಿಗ್ ಮೂಮೆಂಟಮ್ ಇನ್ ದಿಸ್ ಕೈಂಡ್ ಆಫ್ ಸಿಚುವೇಶನ್ಸ್ ಆ್ಯಂಡ್ ನಿಮ್ಗೆ ಆದಷ್ಟು ಕೂಡ ಲಾಸಸ್ನ ಕಡಿಮೆ ಮಾಡೋದು ಹೆಂಗೆ. ಆ್ಯಂಡ್ ಲಿಮಿಟೆಡ್ ಟ್ರೇಡ್ಸ್ ಪರ್ ಡೇನ ನಾನು ಇಡೋಕ್ಕೆ ಪ್ರಯತ್ನ ಪಡ್ತೀನಿ, ಸೊ ದ್ಯಾಟ್ ಯು ಕ್ಯಾಪ್ಚರ್ ಬಿಗರ್ ನಂಬರ್ ಆಫ್ ಪಾಯಿಂಟ್ಸ್. ಆ್ಯಂಡ್ ಆಲ್ಸೋ ಎಷ್ಟೊಂದು ಜನ ಫಂಡೆಡ್ ಅಕೌಂಟ್ಸ್ನಲ್ಲಿ ಟ್ರೇಡ್ ಮಾಡ್ತಾರೆ. ಸೊ ಫಂಡೆಡ್ ಅಕೌಂಟ್ಸ್ನ ಕೂಡ ಯು ಕ್ಯಾನ್ ಕ್ಲಿಯರ್ ಇಟ್ ಇನ್ ಮೇ ಬಿ 1-2 ಆರ್ ಮ್ಯಾಕ್ಸಿಮಮ್ 3 days ಬೈ ಯೂಸಿಂಗ್ ದಿಸ್ ಸ್ಟ್ರಾಟಜಿ. ಬನ್ನಿ ಈ ಸ್ಟ್ರಾಟಜಿ ಬಗ್ಗೆ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ನೀವು ಫಂಡೆಡ್ ಅಕೌಂಟ್ಸಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅಂದರೆ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಲ್ ಬಿ ಯುವರ್ ಕ್ವಾಂಟಿಟಿ. ಓಕೆ, ಕ್ವಾಂಟಿಟಿನ ನೀವೇ ಮ್ಯಾನೇಜ್ ಮಾಡ್ಕೊಬೇಕು. ನಾವು ನಿಮ್ಮ ಅಕೌಂಟ್ ಎಷ್ಟು ದೊಡ್ಡದಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಐ ಕಾಂಟ್ ಸೇ ಹೌ ಮಚ್ ಕ್ವಾಂಟಿಟಿ ಯು ಹ್ಯಾವ್ ಟು ಬಿ ಕ್ಯಾರಿಯಿಂಗ್. ಸೊ ಅದಕ್ಕೋಸ್ಕರ ಕ್ವಾಂಟಿಟಿ ಈಸ್ ಅಪ್ ಟು ಯು. ನೀವು ನೋಡಿ ಎಷ್ಟು ಪಿಪ್ಸ್ದು ಲಾಸ್ ಬರುತ್ತೆ ಅಂತ, ಅದ್ರ ಮೇಲೆ ಯು ಕ್ಯಾನ್ ಸಿ ದ ಕ್ವಾಂಟಿಟೀಸ್. ನಾವು ಎಷ್ಟೊಂದು ಜನ ಫೋರ್ ಎಕ್ಸ್ನಲ್ಲಿ ಟ್ರೇಡ್ ಮಾಡಲ್ಲ, XAUUSD ಗೋಲ್ಡ್ನಲ್ಲಿ ಟ್ರೇಡ್ ಮಾಡ್ತಾರೆ. ದಟ್ ಮೀನ್ಸ್ they want to trade in the PAXGUSD in Delta exchange. Now XAUUSDದು ಆಲ್ಟರ್ನೇಟಿವ್ ಒಂದಿದೆ PAXGUSD ಅಂತ, ವಿಚ್ ಆಲ್ ದ ಇಂಡಿಯನ್ ಟ್ರೇಡರ್ಸ್ ಕ್ಯಾನ್ ಟ್ರೇಡ್ ವಿತೌಟ್ ಡೂಯಿಂಗ್ ದ ಫೋರ್ ಎಕ್ಸ್, ಬಿಕಾಸ್ ಇದು ಡೆಲ್ಟಾ ಎಕ್ಸ್ಚೇಂಜಲ್ಲಿ ನೀವು ಇದನ್ನು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೇಗೆ ನಾವು ಇದನ್ನು ಟ್ರೇಡ್ ಮಾಡ್ಬೋದು ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ವೆಲ್, ಬೋತ್ ಆರ್ ಆಲ್ಮೋಸ್ಟ್ ದ ಸೇಮ್. ಓಕೆ, ಸದ್ಯಕ್ಕೆ ಆಲ್ ದ ಡ್ರಾಯಿಂಗ್ಸ್ನ ರಿಮೂವ್ ಮಾಡ್ತೀನಿ ಆ್ಯಂಡ್ ಐ ಶೋ ಹೌ ಟು ಮೇಕ್ ದ ಪ್ರಾಫಿಟಬಲ್ ಟ್ರೇಡ್ಸ್ ರೈಟ್ ಹಿಯರ್. ಓಕೆ, ಎನಿವೇಸ್, ಸೊ ಎರಡೂ ಕೂಡ ನೀವು ಒಂದೇ ಥರನೇ ಯೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ಸ್ಟ್ರಿಕ್ಟ್ಲಿ ಫಾರ್ XAUUSD ಓನ್ಲಿ. ಈ ಸ್ಟ್ರಾಟಜಿ ನಾನು ನಿಮಗೆ ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಇದು ಸ್ಟ್ರಿಕ್ಟ್ಲಿ ಫಾರ್ XAUUSD ಆರ್ PAXGUSD. ಏನಕ್ಕೆ ಸರ್ ಅಂದರೆ, XAUUSDನ ನಾವು ರೆಂಕೋದಲ್ಲಿ ನೋಡಿದ್ರು ಅಷ್ಟೇ, ಕ್ಯಾಂಡಲ್ಸಲ್ಲಿ ನೋಡಿದ್ರು ಅಷ್ಟೇ, ದಿಸ್ ಇಸ್ ಸಾರ್ಟ್ ಆಫ್ ಅ ಸಿಂಬಲ್ ತುಂಬ ಕನ್ಸಾಲಿಡೇಷನ್ ಇರೋವಂಥದ್ದು. ಸೊ ನಾವಿಲ್ಲಿ ಯು ಕಾಂಟ್ ಬಿ ಟ್ರೇಡಿಂಗ್ ಫಾರ್ ಅ ಮೊಮೆಂಟಮ್ ವಿತೌಟ್ ಕನ್ಫ್ಯೂಷನ್ಸ್. ನೀವು ಮೊಮೆಂಟಮ್ ಕ್ಯಾಪ್ಚರ್ ಮಾಡ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಂದ ನೀವು ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡ್ತಿದ್ದೀರಾ ಅಂದರೆ ಯು ಡೆಫಿನೆಟ್ಲಿ ಹ್ಯಾವ್ ಅ ಲಾಟ್ ಆಫ್ ಕನ್ಫ್ಯೂಷನ್ಸ್ ಗೋಯಿಂಗ್ ಆನ್ ಇನ್ ಯೋರ್ ಹೆಡ್ ವೈಲ್ ಹೋಲ್ಡಿಂಗ್ ದ ಟ್ರೇಡ್. ಸೊ ನೀವು ವಿತೌಟ್ ಕನ್ಫ್ಯೂಷನ್ನ ಟ್ರೇಡ್ನ ಹೇಗೆ ಹೋಲ್ಡ್ ಮಾಡಬೇಕು ಅದನ್ನು ನಾವು ಇವತ್ತನ್ನು ಕಲಿತೀವಿ. ಸೊ ಲೆಟ್ಸ್ ಗೆಟ್ ಸ್ಟ್ರೈಟ್ ಇನ್ ದ ವಿಡಿಯೋ. ಆ್ಯಂಡ್ ನೀವು ಯಾರು ನನ್ನ ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೋ ಇನ್ ದ ಡಿಸ್ಕ್ರಿಪ್ಷನ್, ಯು ಕ್ಯಾನ್ ಚೆಕ್. ಆ್ಯಂಡ್ ನಿಮಗೆ ಫಂಡೆಡ್ ಅಕೌಂಟ್ಸ್ ತೊಗೊಬೇಕಂದ್ರೆ ಯು ಕ್ಯಾನ್ ಗೋ ಟು ದ ಫಂಡೆಡ್ ಫರ್ಮ್, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಯು ವಿಲ್ ಬಿ ಗೆಟಿಂಗ್ ಇನ್ಸ್ಟೆಂಟ್ ಅಕೌಂಟ್ಸ್, 2 step 1 step ಅಕೌಂಟ್ಸ್ ಎಲ್ಲ ನಿಮಗೆ ಸಿಗುತ್ತೆ ವಿತ್ ಆಲ್ ದ ಅಕೌಂಟ್ ಸೈಜಸ್. ಆ್ಯಂಡ್ ಇದು ನಿಮಗೆ ಪೇಔಟ್ ಏನಿದೆ ಡೈರೆಕ್ಟ್ಲಿ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ, ನೋ ನೀಡ್ ಆಫ್ ಎನಿ ರೈಸ್ ಆರ್ ಸಮಥಿಂಗ್. ಆ್ಯಂಡ್ ನೀವು ಕ್ರಿಪ್ಟೋದಲ್ಲಿ ಕೂಡ ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ಗೆ ಕ್ರಿಪ್ಟೋದಲ್ಲಿ ಕೂಡ ವಿಡ್ರಾ ತೊಗೊಬೋದು ಆರ್ ಈವನ್ ಇನ್ ದ ಬ್ಯಾಂಕ್ ಅಕೌಂಟ್. ಸೊ ದಿಸ್ ಇಸ್ ಗುಡ್ ಐ ಗೆಸ್. ಸೊ ಯು ಕ್ಯಾನ್ ಗೆಟ್ ದಿಸ್ ಅಕೌಂಟ್ಸ್ ಫ್ರಮ್ ಹಿಯರ್. ಸೊ ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್. ನೆಕ್ಸ್ಟ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಆಸಮ್ ಟೆಕ್ನಿಕ್ಸ್ ಬರುತ್ತೆ. ನಾವು ಲೆಟ್ಸ್ ಗೆಟ್ ಸ್ಟ್ರೈಟ್ ಇನ್ ಟು ದ ವಿಡಿಯೋ. ಸ್ಟ್ರಾಟಜಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ನಾಳೆ ಹೇಳ್ತಾ ಇದ್ದೀನಿ, ಸ್ಟ್ರಿಕ್ಟಾಗಿ ನೀವು XAUUSD ಹಾಕೊಬೇಕು, 5 minutes ಟೈಮ್ ಫ್ರೇಮ್ಗೆ ಇಟ್ಕೊಬೇಕು. ನಾವು ನಿಮ್ಮೆಲ್ಲರಿಗೂ ಒಂದು ಇಂಡಿಕೇಟರ್ ಅಂತೂ ಬೇಕೇ ಬೇಕಾಗುತ್ತೆ. ವಿಚ್ ಇಸ್ ದ್ಯಾಟ್ ಇಂಡಿಕೇಟರ್ ಸರ್? ದ್ಯಾಟ್ ಈಸ್ ಮನೋಜ್ ನಾಯಕ HA ಸೂಪರ್ ಟ್ರೆಂಡ್. ನಾವು ಇದು ಸೂಪರ್ ಟ್ರೆಂಡ್ ವಿತ್ ದ ಹೈಕಿನೈಶಿ ಮಾಡೆಲ್ಸ್ ನಾವಿಲ್ಲಿ ಯೂಸ್ ಮಾಡಿ ಸೂಪರ್ ಟ್ರೆಂಡ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಅದಕ್ಕೋಸ್ಕರ ದಿಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಆಲ್ರೆಡಿ ನೀವು ನೋಡ್ಬೋದು, ಇದೆಲ್ಲ ನಾನೇ ಕ್ರಿಯೇಟ್ ಮಾಡಿರೋಂಥ ಇಂಡಿಕೇಟರ್ಸ್. ನಿಮಗೆ ತೊಗೊಬೇಕು ಅಂದರೆ ಕೆಳಗಡೆ ವಾಟ್ಸಾಪ್ದು ಲಿಂಕ್ ಇದೆ, ಯು ಕ್ಯಾನ್ ಗೋ ಆ್ಯಂಡ್ ಕಾಂಟ್ಯಾಕ್ಟ್ ಮೀ. ಸೊ ಯು ಕ್ಯಾನ್ ಬೈ ಆಲ್ ದಿಸ್ ಇಂಡಿಕೇಟರ್ ಫಾರ್ ಮಂತ್ಲಿ ಚಾರ್ಜಸ್ ಜೊತೆಗೆ ನೀವು ಇದನ್ನು ತೊಗೊಬೋದು. ಸೊ ಅದಕ್ಕೆ ನಾವಿವತ್ತು ಮನೋಜ್ ನಾಯಕ HA ಸೂಪರ್ ಟ್ರೆಂಡ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಬನ್ನಿ ಹಾಕೊಳ್ಳೋಣ ನಮ್ಮ ಇಂಡಿಕೇಟರ್ನ. ಸೊ ಇಲ್ಲಿಗೆ ನಾನು ಹೋಗ್ತೀನಿ ಆ್ಯಂಡ್ ಇಯರ್ಸ್ ಮೈ ಮನೋಜ್ ನಾಯಕ SA ಸೂಪರ್ ಟ್ರೆಂಡ್. ಸೊ ಇದನ್ನು ನಾನಿಲ್ಲಿ ಕ್ಲಿಕ್ ಮಾಡಿ ಐ ವಿಲ್ ಪ್ಲೇಸ್ ಇಟ್ ಹಿಯರ್. ಸೊ ನಾನಿಲ್ಲಿ ಟ್ರೇಡ್ ಅಂತೂ ಐ ಹ್ಯಾವ್ ಪುಟ್ ದ ಚಾರ್ಟ್ ಹಿಯರ್. ನಾವು ವಾಟ್ ಶುಡ್ ಐ ಡೂ ಸರ್? ಮೋಸ್ಟ್ ಇಂಪಾರ್ಟೆಂಟ್, ನಾನಿಲ್ಲಿ ಆ್ಯರೋ ಮಾರ್ಕ್ ಬಂದಾಗ ಟ್ರೇಡ್ ಮಾಡಬೇಕಾ? ವಾಟ್ ಶುಡ್ ಐ ಬಿ ಡೂಯಿಂಗ್? ನೋ,
ಇಲ್ಲಿ ನಾನು ಸೆಟ್ಟಿಂಗ್ಸ್ಗೆ ಹೋಗ್ತೀನಿ ಫಸ್ಟು. ಆಫ್ಟರ್ ಗೋಯಿಂಗ್ ಟು ದ ಸೆಟ್ಟಿಂಗ್ಸ್ ಐ ವಿಲ್ ಕೀಪ್ ಇಟ್ ಸಮ್ವೇರ್ ಅಪ್ ಟು 2.5 ಅಥವಾ 2. ಇಟ್ ಈಸ್ ಯೋರ್ ಓನ್ ಪರ್ಸ್ನಲ್ ಚಾಯ್ಸ್. ನೀವು 2 ಹತ್ರ ಇಟ್ಕೊಬೋದು ಅಥವಾ 2.5 ಹತ್ರ ಕೂಡ ಇಟ್ಕೊಬೋದು. ದಟ್ ಈಸ್ ಯೋರ್ ಓನ್ ಪರ್ಸ್ನಲ್ ಚಾಯ್ಸ್, ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಟ್ರೇಡಿಂಗ್ ಸೈಕಾಲಜಿ ಯು ಹ್ಯಾವ್ ಡೆವಲಪ್ಡ್ ಥ್ರೂಔಟ್ ದ ಇಯರ್ಸ್. ನಾವು ಕ್ಯಾಂಡಲ್ ಸ್ಟಿಕ್ನ ಯೂಸ್ ಮಾಡಲ್ಲ, ನಾವು ಯೂಸ್ ಮಾಡ್ತೀವಿ ಹೈಕಿನೈಶಿ. ಇದಕ್ಕೆ ನಾವು ಏನಕ್ಕೆ ಸರ್ ಹೈಕಿನೈಶಿನ ಯೂಸ್ ಮಾಡ್ತೀವಿ ಆ್ಯಂಡ್ ವೈ ಇಸ್ ಇಟ್ ಲುಕಿಂಗ್ ಸೊ ಕ್ಲೀನ್? ಹೈಕಿನೈಶಿ ಏನಿದೆಯಲ್ಲ, ದಿಸ್ ಈಸ್ ಅ ಆವ್ರೇಜ್ಡ್ ಕ್ಯಾಂಡಲ್, ದಿಸ್ ಈಸ್ ನಾಟ್ ಅ ರಿಯಲ್ ಕ್ಯಾಂಡಲ್. ನಾವು ಆವ್ರೇಜ್ ಕ್ಯಾಂಡಲ್ ಅಂದರೆ ಏನು ಸರ್ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಕ್ಯಾಂಡಲ್ನಲ್ಲಿ ಹೈ, ಲೋ, ಕ್ಲೋಸಿಂಗ್, ಓಪನಿಂಗ್ ಇದೆಲ್ಲ ಕೂಡ ಇರುತ್ತೆ. ಬಟ್ ಹೈಕಿನೈಶಿನಲ್ಲಿ ಏನು ಮಾಡ್ತಾರೆ ಅಂದರೆ, ಇದರಲ್ಲಿ ನಿಮಗೆ ಕ್ಯಾಂಡಲ್ ಓದ್ತಿರಲ್ಲ ಆ ಥರ ಓದಲ್ಲ ನೀವು ಇದನ್ನು. ಪ್ರೀವಿಯಸ್ ಕ್ಯಾಂಡಲ್ದು ಹೈ ಪ್ಲಸ್ ಲೋ ಪ್ಲಸ್ ಓಪನಿಂಗ್ ಪ್ಲಸ್ ಕ್ಲೋಸಿಂಗ್ನ ಡಿವೈಡೆಡ್ ಬೈ 4 ಮಾಡ್ತಾರೆ. ಆ್ಯಂಡ್ ಅದು ಏನು ಆನ್ಸರ್ ಬರುತ್ತೆ, ದ್ಯಾಟ್ ಆನ್ಸರ್ ವಿಲ್ ಬಿ ದ ಕ್ಲೋಸಿಂಗ್ ಆಫ್ ನೆಕ್ಸ್ಟ್ ಹೈಕಿನ್ ಐಶಿ. ಅಂದರೆ ಫಾರ್ ಎಕ್ಸಾಂಪಲ್ 5 minutes ಟೈಮ್ ಫ್ರೇಮ್ ಹಾಕ್ಕೊಂಡಿದ್ದೀರಾ ಅಂದ್ಕೊಂಡ್ರೆ 9:15 ಮಾರ್ಕೆಟ್ ಓಪನ್ ಆಗುತ್ತೆ. ನಾವು 9:15 ಕ್ಯಾಂಡಲ್ದು ಹೈ ಪ್ಲಸ್ ಲೋ ಪ್ಲಸ್ ಓಪನ್ ಪ್ಲಸ್ ಕ್ಲೋಸ್ ಡಿವೈಡೆಡ್ ಬೈ 4 ಮಾಡ್ತಾರೆ. ಆನ್ಸರ್ ಏನು ಬರುತ್ತೆ, right, the answer what you're going to get, that will be your 9:20 candles closing. ಹೈಕಿನೈಶಿ ಕ್ಯಾಲ್ಕುಲೇಷನ್ಸ್ ಆ ಥರ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಹೈಕಿನೈಶಿ ಯೂಸ್ ಮಾಡ್ತೀವಿ. ದ್ಯಾಟ್ಸ್ ವೈ ಯು ಕ್ಯಾನ್ ಸಿ ವೆರಿ ವೆರಿ ಸ್ಮೂತ್ಲಿ ಒಂದು ಟ್ರೆಂಡ್ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಬೈ ದ ವೇ, ನೀವು ಇಲ್ಲಿ ನೋಡಿ ಅರ್ಥ ಆಗುತ್ತೆ ನಿಮಗೆ. ದೇರ್ ಇಸ್ 2 ಕಾಲಮ್ಸ್ ಇಯರ್. ನಾನು ಇಲ್ಲಿ ಇಂಡಿಕೇಟರ್ ಲೈನ್ ಆಫ್ ಮಾಡ್ತೀನಿ. ದೇರ್ ಇಸ್ 2 ಥಿಂಗ್ಸ್ ಇಯರ್. ಒಂದು 4486 ಪಾಯಿಂಟ್ ಸಮಥಿಂಗ್ ಇದೆ, ಇನ್ನೊಂದು 4486 ಪಾಯಿಂಟ್ ಸಮಥಿಂಗ್ ಇದೆ. ದೇ ಆರ್ 2 ಡಿಫ್ರೆಂಟ್ ವ್ಯಾಲ್ಯೂಸ್. ಸೊ ಇದು ಡಿಫ್ರೆನ್ಸ್ ಏನು ಸರ್? ಒಂದು ಹೈಕಿನೈಶಿ ಇದೆ, ಒಂದು ರಿಯಲ್ ಕ್ಯಾಂಡಲ್ ವ್ಯಾಲ್ಯೂ ಇದೆ. ಓಕೆ, ಬಟ್ ನಾವು ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಅದನ್ನು ಸದ್ಯಕ್ಕೆ ನಾವು ಸ್ಕಿಪ್ ಮಾಡೋಣ. ಬಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್, ಹೈಕಿನೈಶಿ ಇಸ್ ನಾಟ್ ದ ಟ್ರೂ ಕ್ಯಾಂಡಲ್, ಬಟ್ ಎಸ್ ಆಲ್ಮೋಸ್ಟ್ ದ ಸೇಮ್ ಟೈಪ್ ಆಫ್ ಕ್ಯಾಂಡಲ್, ಬಿಕಾಸ್ ಇದು ಪ್ರೀವಿಯಸ್ ಕ್ಯಾಂಡಲ್ದು ಆ್ಯಾವ್ರೇಜಸನ್ನು ತೆಕ್ಕೊಳುತ್ತೆ. ನಾವು ಈ ಮ್ಯಾಥಮೆಟಿಕ್ಸ್ನ ಕಲ್ತು ನಿಮ್ಗೆ ಏನು ಇಲ್ಲಿ ನೀವು ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಸಿಂಪ್ಲಿ ನಾವೇನು ಮಾಡಬೇಕು, ಟ್ರೇಡ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇವತ್ತೊಂದು ಮಾರ್ಕೆಟ್ಗೆ ಬರೋಣ. ಇವತ್ತಿನ ಮಾರ್ಕೆಟಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದಿತ್ತು ಅಂತ. ವೆರಾಸ್ ನಾವಿಲ್ಲಿ ಕ್ಯಾಂಡಲ್ಸಲ್ಲಿ ನೋಡಿದ್ರೆ ನಮ್ಗೆ ಈ ಥರ ಏನೋ ಒಂದು ಮಾರ್ಕೆಟ್ ಕಾಣಿಸ್ತಿದೆ. ಓವರಾಲ್ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ. ಸೊ ಇಲ್ಲಿ ನಾವು ಯಾವ ಥರ ಟ್ರೇಡ್ ಮಾಡಬೇಕು ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಐ ವಿಲ್ ಫಸ್ಟ್ ಗೋ ಟು ಹೈಕಿನೈಶಿ ಹಿಯರ್. ಹೈಕಿನೈಶಿ 5 minutes ಟೈಮ್ ಫ್ರೇಮ್ ಹಾಕೊಂಡ್ಮೇಲೆ ನಾನೇನು ಮಾಡ್ತೀನಿ, ಮನೋಜ್ ನಾಯಕ್ HA ಸೂಪರ್ ಟ್ರೆಂಡ್ನ ಹಾಕೊತೀನಿ ವಿತ್ ದ ಸೆಟ್ಟಿಂಗ್ಸ್ ಆಫ್ 10 and 2. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 10 and 2 ಕೂಡ ಇಟ್ಕೊಬೋದು ಅಥವಾ 10 and 2.5 ಕೂಡ ಇಟ್ಕೊಬೋದು. ಡಿಪೆಂಡ್ಸ್ ಆನ್ ಯೋರ್ ಓನ್ ಸೈಕಾಲಜಿ. ಓಕೆ, ಸೊ ಯಾವುದನ್ನು ಇಟ್ಕೊಬೋದು. ಫಸ್ಟ್ ನಾನು 2.5ನಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ನೀವು ಇಟ್ಕೊಬೋದು ಇದನ್ನು ಅಂತ. ದೆನ್ ಐ ವಿಲ್ ಶೋ ಯು ಇನ್ ಮೈ 2 ಟೈಮ್ ಫ್ರೇಮ್. ಓಕೆ, 0.2ಗೆ ನಾನು ಇಟ್ಬಿಟ್ಟು ಸೆಟ್ ಮಾಡ್ತೀನಿ. ನಾವು ಜಸ್ಟ್ ಅಂಡರ್ಸ್ಟ್ಯಾಂಡ್ ಹಿಯರ್, ಸೂಪರ್ ಟ್ರೆಂಡ್ ಲೈನಲ್ಲಿ ಹೋಗ್ತಿದೆ ಆ್ಯಂಡ್ ಇಲ್ಲಿಗೆ ದೇ ಕೇಮ್ ಅ ಸೆಲ್ ಸಿಗ್ನಲ್ ರೈಟ್ ಹಿಯರ್ ಅಲ್ವಾ. ಸೆಲ್ ಸಿಗ್ನಲ್ ಬಂತು, ಇಲ್ಲಿ ಬೈ ಸಿಗ್ನಲ್ ಬಂತು, ಇಲ್ಲಿ ಸೆಲ್ ಸಿಗ್ನಲ್ ಬಂತು. ಸೊ 3 ಸೆಲ್ ಸಿಗ್ನಲ್ ಇಲ್ಲಿ ಬಂದಿದೆ ನಮಗೆ. ಇಲ್ಲಿ ಕೂಡ ಬೈ ಸಿಗ್ನಲ್ ನೆನ್ನೆ ಇತ್ತು. ಸೊ ವಾಟ್ ಶುಡ್ ವಿ ಎಕ್ಸಾಕ್ಟ್ಲಿ ಡೂ ಹಿಯರ್ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಸಿಗ್ನಲ್ ಬಂದಾಗ ಯಾವ ಕ್ಯಾಂಡಲ್ ಹೈಕಿನೈಶಿ ಕ್ಯಾಂಡಲ್ ಸಿಗ್ನಲ್ ಬಂದಿದೆ ಆ ಕ್ಯಾಂಡಲ್ ಕ್ಲೋಸಿಂಗ್ನಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಆ್ಯಂಡ್ ದ ಲೈನ್ನ ಚೆಕ್ ಮಾಡ್ತೀವಿ ನಾವು. ಈ ಲೈನ್ ಏನಿದೆ ಇಂಡಿಕೇಟರ್ ಲೈನ್ ತನಕ ನಾವು ಸ್ಟಾಪ್ ಲಾಸ್ನ ಇಟ್ಕೊತೀವಿ. ನಾವು ಈ ಇಂಡಿಕೇಟರ್ ಲೈನ್ ಏನಾದರೂ 16, 17, 18, 19, 20 ಈ ಥರ ಇದೆ ಅಂದರೆ ನಾವೇನು ಮಾಡ್ತೀವಿ, ಪ್ರೀವಿಯಸ್ ಕ್ಯಾಂಡಲ್ದು ಹೈ ಏನಿದೆ ನೀವು ನೋಡ್ಬೋದು. ಪ್ರೀವಿಯಸ್ ಕ್ಯಾಂಡಲ್ ಸ್ವಲ್ಪ ಝೂಮ್ ಮಾಡಿಬಿಡ್ತೀನಿ ನಿಮಗೆ. ಪ್ರೀವಿಯಸ್ ಕ್ಯಾಂಡಲ್ದು ಹೈ ಏನಿದೆ, ದಿಸ್ ವಿಲ್ ಬಿ ಅವರ್ ಸ್ಟಾಪ್ ಲಾಸ್. ಇದು ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಇದೇನಾದರೂ ಈ ವ್ಯಾಲ್ಯೂ ಏನಾದರೂ ನಮಗೆ ಏನು 15ಕ್ಕಿಂತ ಕೆಳಗಡೆ ಇತ್ತು, 16ಕ್ಕಿಂತ ಕೆಳಗಡೆ ಇತ್ತು ಅಂದರೆ ನಾವೇನು ಮಾಡ್ತೀವಿ, ಈ ವ್ಯಾಲ್ಯೂ ಹತ್ರನೇ ನಾವು ನಮ್ಮ ಸ್ಟಾಪ್ ಲಾಸ್ನ ಇಟ್ಕೊತೀವಿ. ಯಾವ ವ್ಯಾಲ್ಯೂ ಸರ್? ಈ ಲೈನು, ಎಕ್ಸಾಕ್ಟ್ ಲೈನ್ ಎಲ್ಲಿ ನೋಡ್ತಿದೆ ಅದು. ಸೊ ಸದ್ಯಕ್ಕೆ ವ್ಯಾಲ್ಯೂ ಇದೆ 17 ಹತ್ರ. ಸೊ ನಾನೇನು ಮಾಡ್ತೀನಿ ಇಲ್ಲಿ, ಐ ವಿಲ್ ಕೀಪ್ ಪ್ರೀವಿಯಸ್ ಕ್ಯಾಂಡಲ್ಸ್ ಹೈ ಆ್ಯಸ್ ಮೈ ಸ್ಟಾಪ್ ಲಾಸ್. ನಾವು ಸ್ಟಾಪ್ ಲಾಸ್ ಎಷ್ಟು ಬಂತು? 12.9 ಬಂದಿದೆ, ಅಥವಾ 13 ಬಂದಿದೆ. ಸೊ 13 into 2 ಮಾಡಿ. 13 into 2 ಎಷ್ಟು ಸರ್? 26 ಬರುತ್ತೆ, ಕರೆಕ್ಟ್ ಅಲ್ವಾ? ಬೇಸಿಕ್ ಮ್ಯಾಥಮೆಟಿಕ್ಸ್. 13 into 2 ಎಷ್ಟಾಗುತ್ತೆ ಸರ್? 26 ಆಗುತ್ತೆ. ಸೊ ನಾನೇನು ಮಾಡ್ತೀನಿ, 26 ಪಾಯಿಂಟ್ಸ್ ನನ್ನ ಟಾರ್ಗೆಟ್ ಆಗಿರುತ್ತೆ. ಸೊ ನಾನು 26 ಪಾಯಿಂಟ್ಸ್ ವಿಲ್ ಬಿ ಮೈ ಟಾರ್ಗೆಟ್. ಸೊ 26 ಪಾಯಿಂಟ್ಸ್ ಎಲ್ಲಿಗೆ ಬಂದು ಫುಲ್ಫಿಲ್ ಆಗುತ್ತೆ ಸರ್? 26 ಪಾಯಿಂಟ್ಸ್ ಇಲ್ಲಿಗೆ ಬಂತು ನಮಗೆ.
ಗುಡ್ ಪಾರ್ಟ್ ಅಬೌಟ್ XAUSD ಏನಿದೆ ಅಂದರೆ ನಿಮಗೆ ಟ್ರೇಡ್ ಏನು ಸಿಗುತ್ತೆ, ದ ಗುಡ್ ಟ್ರೇಡ್ ಏನು ಸಿಗುತ್ತೆ ಅದು ಬೆಳಗ್ಗೆ 5 ಗಂಟೆ ಹತ್ತಿರ ಸಿಗುತ್ತೆ. ನೋಡಿ ಇವಾಗ ಸ್ವಲ್ಪ ಲೇಟ್ ಆಗುತ್ತೆ, 5:55 ಆಗೋಯ್ತು. ಬಟ್ ಸ್ಟಿಲ್ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ನಿಮಗೆ ಫಸ್ಟ್ ಟ್ರೇಡ್ ಸಿಕ್ಬಿಡುತ್ತೆ. ಸೊ ನೀವೇನಾದ್ರು ಅರ್ಲಿ ಮಾರ್ನಿಂಗ್ ಟ್ರೇಡರು, ನೈಟ್ ಡ್ಯೂಟಿ ಮಾಡೋರು ಏನಾಗಿದ್ದರೆ ದಿಸ್ ಈಸ್ ಗೋಯಿಂಗ್ ಟು ಬಿ ಗುಡ್ ಫಾರ್ ಯು. ಸೊ ಈ ಥರ ಇದು ಒಂದು ನಮಗೆ ಟ್ರೇಡ್ ಆಪರ್ಚುನಿಟಿ ಸಿಕ್ತು. ನಾವು ಸರ್ ಇದಾದಮೇಲೆ ಎಷ್ಟೊಂದು ಕೆಳಗಡೆ ಹೋಯಿತು, ಆ ಪ್ರಶ್ನೆ ಬೇರೆ, ಆ ಪ್ರಶ್ನೆ ಕಂಪ್ಲೀಟ್ಲಿ ಬೇರೆ. ಸೊ ವಿ ಡೋಂಟ್ ಹ್ಯಾವ್ ಟು ವರಿ ದೇರ್. ನೆಕ್ಸ್ಟ್ ನನಗೆ ಇಲ್ಲೊಂದು ಟ್ರೇಡ್ ಕಾಣಿಸ್ತಿದೆ, ಇಲ್ಲೊಂದು ಆ್ಯರೋ ಮಾರ್ಕ್ ಬಂತು. ಸೊ ಐ ವಿಲ್ ಹ್ಯಾವ್ ಟು ಬಿ ಟೇಕಿಂಗ್ ಅ ಟ್ರೇಡ್ ಹಿಯರ್. ಇದ್ರದ್ದು ಕ್ಲೋಸಿಂಗ್ನಲ್ಲಿ ನಾನು ಟ್ರೇಡ್ನ ತೊಗೊತೀನಿ. ಆ್ಯಂಡ್ ದ ವ್ಯಾಲ್ಯೂ ಉಲ್ಟಾ ಹಾಕೊಂಬಿಟ್ಟೆ ನಾನು, ವೆಯ್ಟ್ ಅ ಸೆಕೆಂಡ್. ಇಲ್ಲಿ ನಾನು ಟ್ರೇಡ್ ಹಾಕೊತೀನಿ. ಆ್ಯಂಡ್ ದ ವ್ಯಾಲ್ಯೂ ಏನಿದೆ ಸರ್, ಇದು ಎಷ್ಟಿದೆ ಸರ್, 17 ಇದೆ. ನಾವು ಲಾಸ್ಟ್ ಟೈಮ್ 17 ಇದ್ದಾಗ ನಾವೇನು ಮಾಡಿದ್ರಿ ಸರ್, ಪ್ರೀವಿಯಸ್ ಕ್ಯಾಂಡಲ್ದು ಹೈನ ತೊಗೊಂಡಿದ್ರಿ. ಸೊ ಇಲ್ಲಿ ನಾವು ಪ್ರೀವಿಯಸ್ ಕ್ಯಾಂಡಲ್ದು ಲೋನ ತೊಗೊತೀವಿ, ಬಿಕಾಸ್ ಇದು ನಮಗೆ ಲಾಂಗ್ ಪೊಸಿಷನ್. ಅದಕ್ಕೋಸ್ಕರ ಶಾರ್ಟ್ ಪೊಸಿಷನ್ ಅಂದರೆ ಏನು ಮಾಡ್ತೀವಿ, ಪ್ರೀವಿಯಸ್ ಕ್ಯಾಂಡಲ್ ಹೈ ತೊಗೊತೀವಿ. ಲಾಂಗ್ ಪೊಸಿಷನ್ ಅಂದರೆ ಪ್ರೀವಿಯಸ್ ಕ್ಯಾಂಡಲ್ ಲೋನ ತೊಗೊತೀವಿ. ಸೊ ಇಲ್ಲೇನಾಯಿತು ಸರ್, ನಮ್ಮ ಸ್ಟಾಪ್ ಲಾಸ್ ಆಗೋಯಿತು. ಬಟ್ ಗುಡ್ ಪಾರ್ಟ್ ಈಸ್ ಸ್ಟಾಪ್ ಲಾಸ್ ಎಷ್ಟು ಹೋಯಿತು, 5 ಪಾಯಿಂಟ್ಸ್. ಓಕೆ, ಇಲ್ಲಿ ಎಷ್ಟು ಸರ್, 26 ಈಸ್ ಯೋರ್ ಪ್ರಾಫಿಟ್. ರಿಸ್ಕ್ ಟು ರಿವಾರ್ಡ್ ಏನಿದೆ ಇಲ್ಲಿ ನಿಮಗೆ ಚೆನ್ನಾಗಿ ಮೀಟ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಸರ್ ನಾವೇನು ಮಾಡೋಣ, ನೆಕ್ಸ್ಟ್ ಇಲ್ಲಿ ನೋಡೋಣ. ನೆಕ್ಸ್ಟ್ ನಮಗೆ ಇಲ್ಲಿ ಸೆಲ್ಲಿಂಗ್ ಆಪರ್ಚುನಿಟಿ ಇಲ್ಲಿಗೆ ಬಂತು. ಇಲ್ಲಿಗೆ ನಾವೇನು ಮಾಡ್ತೀವಿ, ಸೆಲ್ಲಿಂಗ್ ಮಾಡ್ತೀವಿ. ಸೊ ಇಲ್ಲಿಗೆ ನಮ್ಮ ಪಾಯಿಂಟ್ ನೀವು ನೋಡಿದ್ರೆ ಎಷ್ಟು ಕಾಣಿಸ್ತಿದೆ ಸರ್, ಇದು 14 ಹತ್ತಿರ ಏನೋ ಬರ್ತಿದೆ, ಕರೆಕ್ಟ್ ಅಲ್ವಾ, 14 ಬರ್ತಿದೆ. ದ ಕ್ಯಾಂಡಲ್ ಕ್ಲೋಸಿಂಗ್ ಹತ್ರ ನಾನಿಲ್ಲಿ ಎಂಟ್ರಿ ಮಾಡ್ತೀನಿ. ಸೊ ನನ್ನ ಟಾರ್ಗೆಟ್ ಏನು ಬರುತ್ತೆ, ನನ್ನ ಟಾರ್ಗೆಟ್ ಬರುತ್ತೆ 28. ಇದು ಆಲ್ಮೋಸ್ಟ್ ನಿಮ್ಮ ಸ್ಟಾಪ್ ಲಾಸ್ ಹತ್ತಿರ ಬರುತ್ತೆ. ಬಟ್ ಡೋಂಟ್ ಹ್ಯಾವ್ ಟು ವರಿ, ಇದು ರಿಟ್ರ್ಯಾಕ್ಟ್ ಆಗೋಯ್ತು ವಾಪಸ್ಸು. ಸೊ 28 ವಿಲ್ ಬಿ ಮೈ ಟಾರ್ಗೆಟ್. ಸೊ ಇದು ನನ್ನ ಟಾರ್ಗೆಟ್ ಆಗೋಯ್ತು ಸರ್. ವೆರಿ ಸಿಂಪಲ್ ಸರ್, ವೆರಿ 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 ಈಸಿ ಟೆಕ್ನಿಕ್ ಟು ಫೈಂಡ್ ಔಟ್ ನಿಮಗೆ ಟ್ರೇಡ್ ಹೇಗೆ ಬರುತ್ತೆ ಅಂತ. ನೋಡಿ ಅದಾದಮೇಲೆ ಕೂಡ ಮಾರ್ಕೆಟ್ ಬಿತ್ತು, ನಮ್ಗೆ ಅದು ಬೇಡ, ಗ್ರೀಡಿನೆಸ್ ತೋರಿಸ್ಬಾರ್ದಿಲ್ಲಿ ನಾವು. ದಿನಕ್ಕೆ ನಮಗೆ 3 ಟ್ರೇಡ್ ಸಿಕ್ತು, ಅದರಲ್ಲಿ ನಮಗೆ 2 ಪ್ರಾಫಿಟೇಬಲ್ ಎಷ್ಟು ದೊಡ್ಡದು, 28 ಪಾಯಿಂಟ್ಸ್, ಇದು 26, ಆಲ್ಮೋಸ್ಟ್ 24 ಇದು ಬೇಕಾಗಿದೆ ನಮಗೆ. ಆ್ಯಂಡ್ ಇಲ್ಲಿ ಸ್ಮಾಲ್ ಲಾಸ್ ಆಯಿತು. ಓಕೆ ಸರ್, ಇದನ್ನು ಬಿಟ್ಬಿಡಿ. ನಾವು ಇದು ಕ್ಯಾಂಡಲ್ಸಲ್ಲಿ ಯಾವ ರೀತಿ ಕಾಣಿಸಿದೆ ಇದನ್ನು ಕೂಡ ನೋಡ್ಕೊಂಬಿಡೋಣ. ಕ್ಯಾಂಡಲ್ಸಲ್ಲಿ ಈ ಥರ ಕಾಣಿಸಿದ್ದು ಹೇಳಿಲ್ವ, ಇದು ಆಲ್ಮೋಸ್ಟ್ ಹೋಯಿತು ಸರ್ ಇದು, ಬಟ್ ಹಿಟ್ ಆಗಲಿಲ್ಲ ಅಂತ ಹೇಳಿದ್ನಲ್ಲ, ಸೇಮ್ ಥಿಂಗ್ ಸಿ. ಓಕೆ, ಸೊ ಕ್ಯಾಂಡಲ್ಸಲ್ಲಿ ನಿಮಗೆ ಈ ಥರ ಕಾಣಿಸುತ್ತೆ, ನೀವು ನೋಡ್ಬೋದು. ಸೆಕೆಂಡ್ ಥರ್ಡ್ ಕ್ಯಾಂಡಲಲ್ಲಿ ಇಲ್ಲಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಮಾಡಿಬಿಡ್ತು. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದ ಹೈಕಿನೈಶಿ ಹಾಕ್ಕೊಂಡಿದ್ದೀವಿ ನಾವು. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಬೇರೆ ನಿನ್ನೆ ಟ್ರೇಡ್ಸ್ಗಳ್ನು ಸ್ವಲ್ಪ ನೋಡೋಣ. ನಿನ್ನೆ ಟ್ರೇಡ್ಸ್ ಯಾವ ಥರ ಇತ್ತು, ಹೇಗೆ ಕೊಟ್ಟಿತ್ತು ಅಂತ. ನಿನ್ನೆ ನೀವು ನೋಡಿದ್ರೆ ಬೆಳಗ್ಗೆ 3 ಗಂಟೆಗೆ ನೀವು ಟ್ರೇಡ್ ಬಂದಿರುತ್ತೆ, ಬೆಳಗ್ಗೆ ಯಾರು ಟ್ರೇಡ್ ಮಾಡಲ್ಲ ಅಷ್ಟು ಬೇಗ. ಸೊ ಐ ನೋ. ಸೊ ಲೆಟ್ಸ್ ಗೋ ಟು ದಿಸ್ ಪೊಸಿಷನ್. ಇಲ್ಲಿ ಸೆಲ್ಲಿಂಗ್ ಟ್ರೇಡ್ ಒಂದು ಬಂದಿದೆ. ಆ್ಯಂಡ್ ದ ವ್ಯಾಲ್ಯೂ ಏನು ನಾವು ನೋಡ್ತಾ ಇದ್ದೀವಿ ಈಸ್ ಆಲ್ಮೋಸ್ಟ್ 17 ಹತ್ತಿರ ನಮಗೆ ವ್ಯಾಲ್ಯೂ ಕಾಣಿಸ್ತಿದೆ. ಸೊ ನಾವೇನು ಮಾಡೋಣ, ಪ್ರೀವಿಯಸ್ ಕ್ಯಾಂಡಲ್ದು ಹೈನ ನಾವಿಲ್ಲಿ ಸ್ಟಾಪ್ ಲಾಸ್ ಥರ ಇಟ್ಕೊಳ್ಳೋಣ. ಆ್ಯಂಡ್ ಅದ್ರದ್ದು 1:2 ನಾವೇನು ಮಾಡ್ಬೋದು, ನಾವು ಟಾರ್ಗೆಟ್ ಆಗಿ ತೊಗೊಬೋದು. ಸೊ 7 ಇದೆ, 16 ಪಾಯಿಂಟ್ಸ್ ನಮಗಿಲ್ಲಿ ಬಂತು. ಸೊ ಎಸ್, ನಿಮಗಿಲ್ಲಿ ಸ್ವಲ್ಪ ಬಿಗರ್ ಸ್ಟಾಪ್ ಲಾಸ್ ಇಟ್ಕೊಂಡ್ರು ಕೂಡ ಯು ವಿಲ್ ಈಸಿಲಿ ಬಿ ಗೆಟಿಂಗ್ 18 ಪಾಯಿಂಟ್ಸ್ ಇಯರ್. ಸೊ ಇದು ಚೆನ್ನಾಗಿ ಒಂದೊಳ್ಳೆ ಟ್ರೇಡ್ ನಮಗೆ ಸಿಕ್ಕಿದೆ. ಓಕೆ, ನಾವು ಇಲ್ಲಿ ಎಷ್ಟೊಂದು ಜನ ನೀವು ಇನ್ನೊಂದು ಥರ ಕೂಡ ಮಾಡ್ಬೋದು. ಏನು ಮಾಡ್ಬೋದು ಸರ್ ಅಂದರೆ, ಐಲ್ ಗಿವ್ ಯು ಎನ್ ಎಕ್ಸಾಂಪಲ್. 90% ಕ್ವಾಂಟಿಟಿನ ಬುಕ್ ಮಾಡಿಕೊಂಡು, ಇದು ಹೆಂಗಿದು ರೆಡ್ ಕ್ಯಾಂಡಲ್ಸ್ ಬರ್ತಿದೆ ಸರ್, ಗ್ರೀನ್ ಕ್ಯಾಂಡಲ್ ಬರೋವರೆಗೂ ನಾನು ಇದನ್ನು ಹೋಲ್ಡ್ ಮಾಡ್ತೀನಿ ಅಂದ್ಬಿಟ್ಟು ಯು ಕುಡ್ ಹ್ಯಾವ್ ಈವನ್ ಟೇಕನ್ ದ ಟ್ರೇಡ್ ಟಿಲ್ ಹಿಯರ್. ಎಷ್ಟು ಸರ್, 50% ಅಥವಾ 90% ಕ್ವಾಂಟಿಟಿ ನೀವೇನ ಬುಕ್ ಮಾಡಿಕೊಂಡು, ಬಾಕಿ ಹೆಂಗಿದು ಝೂಮಲ್ಲಿ ಇದೆ ಇದು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಒಂದು ಆಪೋಸಿಟ್ ಕ್ಯಾಂಡಲ್ ಬರೋವರೆಗೂ ಹೋಲ್ಡ್ ಮಾಡ್ತೀನಿ ಅಂತ ಕೂಡ ನೀವು ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಸೊ ಇಟ್ಸ್ ಆಲ್ ಫೈನ್, ಬಿಕಾಸ್ ಯು ಆರ್ ಎನಿವೇ ಎಕ್ಸಿಟಿಂಗ್ ಅಟ್ ದ ಆಪೋಸಿಟ್ ಒನ್. ಯು ಆರ್ ನಾಟ್ ವೇಟಿಂಗ್ ಫಾರ್ ದ ಕಲರ್ ಚೇಂಜ್. ಸೊ ದಟ್ ಈಸ್ ವೆರಿ ನೈಸ್, ವೆರಿ ಗುಡ್, ನೋ ಪ್ರಾಬ್ಲಮ್. ಎನಿವೇಸ್ ಗೈಸ್, ನೆಕ್ಸ್ಟ್ ಹೋಗೋಣ. ಇಲ್ಲಿಗೆ ನನಗೊಂದು ಬೈಯಿಂಗ್ ಸಿಗ್ನಲ್ ಬಂತು. ಸೊ ಐ ವಿಲ್ ಬಿ ಟೇಕಿಂಗ್ ಅ ಟ್ರೇಡ್ ರೈಟ್ ಹಿಯರ್. ಬಟ್ ನಾವಿಲ್ಲಿ ಲೈನ್ ತನಕ ತೊಗೊಳಕ್ಕೆ ಹೊಟ್ಟೋದ್ರೆ ನಮಗಿಲ್ಲಿ 41 ಪಾಯಿಂಟ್ಸ್ ಬೇಕಾಗುತ್ತೆ, ವಿಚ್ ಈಸ್ ನಾಟ್ ಗುಡ್. ಆ್ಯಂಡ್ ಇಲ್ಲಿಗೆ ಹೋದರೆ 21 ಬೇಕಾಗುತ್ತೆ. ನಾನು ಹೇಳ್ತಿದ್ದೆ 17ಗೆ ನಾವಿಲ್ಲಿ ಒದ್ದಾಡ್ತಿದ್ರಿ, ಇಲ್ಲಿ 21 ಪ್ರೀವಿಯಸ್ ಕ್ಯಾಂಡಲ್ಗೆ ಇದೆ. ಸೊ ನಾನೇನು ಮಾಡ್ತೀನಿ, ನಾನು ನನ್ನ ಕ್ಯಾಂಡಲ್ದೇ ಲೋನೇ ನಾನಿಲ್ಲಿ ನನ್ನ ಸ್ಟಾಪ್ ಲಾಸ್ ಆಗಿ ತೊಗೊತೀನಿ, ವಿಚ್ ಇಸ್ 15 ಪಾಯಿಂಟ್ಸ್. ನೋಡಿ ನಾನಿಲ್ಲಿ ಯಾವ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ನನ್ನ ಟ್ರೇಡ್ಗೋಸ್ಕರ ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ನ ಸ್ಯಾಕ್ರಿಫೈಸ್ ಮಾಡ್ತಿಲ್ಲ ನಾನು. ಸೊ ಇಲ್ಲಿಗೆ ಟ್ರೇಡ್ ಬಂತು ಅಂದರೆ ನಾನು ಯೂಶ್ವಲಿ ಇಲ್ಲಿವರೆಗೂ ಇಟ್ಕೊತಿದ್ದೆ, ಅದು 40 ಆಗೋಯಿತು. ಸೊ ನಾನು ಪ್ರೀವಿಯಸ್ ಕ್ಯಾಂಡಲ್ ನೋಡ್ತೀನಿ 22 ಐತೆ. ಸೊ ನಾನೇನು ಮಾಡ್ತೀನಿ, ನನ್ನ ಕ್ಯಾಂಡಲ್ದೇ ತೊಗೊತೀನಿ, ವಿಚ್ ಈಸ್ ಆಲ್ಮೋಸ್ಟ್ 15. ಸೊ
15 ಅಂದರೆ ನನಗೆ ಎಷ್ಟು ಬೇಕು ಸರ್? ಹತ್ತತ್ರ 30 ಬೇಕಾಗುತ್ತೆ ಸರ್ ನನಗೆ. ಓಕೆ, ಆ್ಯಂಡ್ ಹತ್ತತ್ರ ನನಗೆ 30 ಬೇಕಾಗುತ್ತೆ, ಸಮಥಿಂಗ್ ಲೈಕ್ ದಿಸ್. ಆ್ಯಂಡ್ ನನಗಿಲ್ಲಿ ಅದು ಸ್ಯಾಟಿಸ್ಫೈ ಆಗಿಬಿಡುತ್ತೆ. ನಿಮಗೆ ಕ್ಯಾಂಡಲ್ಸಲ್ಲಿ ಹಾಕಿ ತೋರಿಸ್ತೀನಿ ನಾನು. ಓಕೆ, ಇಫ್ ಐ ಶೋ ಯು ಇನ್ ಕ್ಯಾಂಡಲ್ ಸ್ಟಿಕ್, ಸೊ ಯು ಕ್ಯಾನ್ ಸಿ ಇಟ್ ಹ್ಯಾಸ್ ಹಿಟ್ ಯೋರ್ ಟಾರ್ಗೆಟ್ ಕಂಪ್ಲೀಟ್ಲಿ. ಝೂಮ್ ಹಾಕೊಂಡು ನೋಡಿಬೇಕಂದ್ರೆ ಕರೆಕ್ಟಾಗಿ ನಿಮಗೆ ಇಲ್ಲಿ ಟಾರ್ಗೆಟ್ ಕೊಟ್ಟಿದೆ. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಪ್ಲ್ಯಾನ್ ದ ಟ್ರೇಡ್. ಅರ್ಥ ಆಯಿತಾ? ನಾನು ನಿಮಗೆ ಲಾಸಸ್ ಕೂಡ ತೋರಿಸ್ತೀನಿ. ಓಕೆ, ಬರೀ ಪ್ರಾಫಿಟ್ ತೋರಿಸಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಸೆಲ್ ಯು ಡ್ರೀಮ್ಸ್. ಓಕೆ, ಲಾಸಸ್ ಕೂಡ ಆಗುತ್ತೆ ಆ್ಯಂಡ್ ಅದನ್ನು ಕೂಡ ಟ್ಯಾಕಲ್ ಮಾಡೋದು ಹೇಗೆ ಬನ್ನಿ ಅರ್ಥ ಮಾಡ್ಕೊಳೋಣ. ನಾವು ನೋಡಿ, ಇಲ್ಲಿಗೊಂದು ಸೆಲ್ ಸಿಗ್ನಲ್ ಟ್ರೇಡ್ ಬಂತು. ಸೆಲ್ ಸಿಗ್ನಲ್ ಟ್ರೇಡ್ ನಾನು ಮಾಡಿದ್ದೀನಿ. ಇಲ್ಲಿಗೆ 12 ಪಾಯಿಂಟ್ಸ್ ಹತ್ತದ ನನಗೆ ಸ್ಟಾಪ್ ಲಾಸ್ ಇದೆ. ಸ್ಯಾಡ್ಲಿ ಐ ವಿಲ್ ಹ್ಯಾವ್ ಟು ಟೇಕ್ ದ ಕಂಪ್ಲೀಟ್ ಸ್ಟಾಪ್ ಲಾಸ್ ಇಯರ್. ನನ್ನ 100 ಪಾಯಿಂಟಲ್ಲಿ ಸ್ಟಾಪ್ ಲಾಸ್ ಹೊಟ್ಟೋಗುತ್ತೆ, ವಿಚ್ ಈಸ್ ಅ ಬಿಗ್ ಲಾಸ್ ಕಂಪೇರ್ಡ್ ಟು ಇವತ್ತೊಂದು ಮಾರ್ಕೆಟ್. ಇವತ್ತೊಂದಲ್ಲಿ ನನಗೆ ಬರೀ 5 ಪಾಯಿಂಟ್ ಆಗಿತ್ತು, ಇವತ್ತು ಸರಿ 12 ಪಾಯಿಂಟ್ ಹೊಟ್ಟೋಯ್ತು. ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಅಲ್ವಾ? ನೆಕ್ಸ್ಟ್ ಸರ್, ಇಲ್ಲಿ ನನಗೆ ಬೈಯಿಂಗ್ ಟ್ರೇಡ್ ಬಂತು ಹಂಗೆ. ಸೊ ನಾನೇನು ಮಾಡ್ತೀನಿ, ಬೈಯಿಂಗ್ ಟ್ರೇಡ್ ಕಡೆಗೆ ಫೋಕಸ್ ಮಾಡ್ತೀನಿ. ಓಕೆ, ವಿತ್ ಕೀಪಿಂಗ್ ಎಸ್ ಎಲ್ ಜಸ್ಟ್ ಬಿಲೋ ಮೈ ಕ್ಯಾಂಡಲ್. ಏನಕ್ಕೆ ಅಂದರೆ ಪ್ರೀವಿಯಸ್ ಕ್ಯಾಂಡಲ್ ನಾನು ತೊಗೊಂಡ್ರೆ 20 ಆಗೋಗುತ್ತೆ, ಅದ್ರ ಲೈನ್ ತೊಗೊಂಡ್ರೆ 26 ಆಗೋಗುತ್ತೆ. ಸೊ ನಾನು ಇಲ್ಲೇ ತೊಗೊತೀನಿ, 15 ಏನದ ಇದೆ. ಓಕೆ, ಸೊ ಐ ಹ್ಯಾವ್ ಟು ಬಿ ಟೇಕಿಂಗ್ ಟ್ರೇಡ್ ಟಿಲ್ ಹಿಯರ್. 25 ತನಕ ಏನೋ ಪುಷ್ ಆಗಿದೆ ಮಾರ್ಕೆಟು, ಅದಾದಮೇಲೆ ಇದು ಸ್ವಲ್ಪ ಕೆಳಗಡೆ ಬಂದಿದೆ. ಸೊ ಎಸ್, ಇಫ್ ಯು ಆರ್ ಡೂಯಿಂಗ್ ಟ್ರೈಲಿಂಗ್ ಸಮಥಿಂಗ್ ಲೈಕ್ ದಟ್, ಒಂದು ಸ್ವಲ್ಪ ಪ್ರಾಫಿಟ್ನ ನೀವು ಇಲ್ಲಿ ಕ್ಯಾಪ್ಚರ್ ಮಾಡಬಹುದು ಡೆಫಿನೆಟ್ಲಿ. ರೆಸ್ಟ್ ಎಸ್, ಯು ಕ್ಯಾನ್ ಎಕ್ಸಿಟ್ ಅಟ್ ಕಾಸ್ಟ್ ಟು ಕಾಸ್ಟ್ ಆರ್ ಸಮಥಿಂಗ್ ಲೈಕ್ ದಟ್. ಬಟ್ ಇಲ್ಲಿ ನೀವು ಲಾಸ್ ತೊಗೊಬೇಡಿ, ಇದನ್ನು ನಾನು ಹೇಳ್ತೀನಿ. ಓಕೆ, ಒಂದು 5 ಪಾಯಿಂಟ್ಗೆ ನೀವು ಲಾಸಸ್ನ ತೊಗೊಬೇಡಿ, ಸ್ಟಾಪ್ ಲಾಸ್ನ ಟ್ರೈಲ್ ಮಾಡಿ ಸ್ವಲ್ಪ. ಓಕೆ, ಯು ಕ್ಯಾನ್ ಕೀಪ್ ಯು ಸ್ಟಾಪ್ ಲಾಸ್ ಕಾಸ್ಟ್ ಟು ಕಾಸ್ಟ್ ಆರ್ ಈವನ್ ಇನ್ ದ ಪ್ರಾಫಿಟ್, ಆ್ಯಂಡ್ ದೆನ್ ಯು ಕ್ಯಾನ್ ಸಿ. ಬಿಕಾಸ್ 5 ಪಾಯಿಂಟ್ಗೋಸ್ಕರ ಸ್ಯಾಕ್ರಿಫೈಸಿಂಗ್ 25 + 15 ಪಾಯಿಂಟ್ಸ್ ಡಸಂಟ್ ಮೇಕ್ ಎನಿ ಸೆನ್ಸ್. ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಟ್ರೇಡ್ ನಾವು ನೋಡೋಣ ಸರ್. ನೆಕ್ಸ್ಟ್ ಟ್ರೇಡ್ ನಮಗೆ ಇಲ್ಲಿಗೆ ಬಂತು ಸರ್. ದಿಸ್ ಈಸ್ 8 o'clockಗೆ ನಮಗೊಂದು ಟ್ರೇಡ್ ಬಂದಿದೆ ಇಲ್ಲಿ. ಓಕೆನಾ? ಸೊ ನಾನು ಇಲ್ಲಿ ಟ್ರೇಡ್ ಹಾಕೊತೀನಿ. ಪ್ರೀವಿಯಸ್ ಕ್ಯಾಂಡಲ್ ನಾನು ಲೈನ್ವರೆಗೂ ತೊಗೊಂಡ್ರೆ 26 ಆಗುತ್ತೆ. ಪ್ರೀವಿಯಸ್ ಕ್ಯಾಂಡಲ್ ಇಸ್ ಓನ್ಲಿ 10. ಸೊ ನನಗೆ ಲೋ ರಿಸ್ಕ್ ಎಂಟ್ರಿ ಆಗೋಯ್ತು ಸರ್ ಇದು. ಸೊ ನಾನು ಇಲ್ಲೇನು ಮಾಡ್ತೀನಿ, 20 ಪಾಯಿಂಟ್ಸ್ ನನಗೆ ಬೇಕು. 20 ಪಾಯಿಂಟ್ಸ್ ನಂಗೆ ಸಿಕ್ಕಿದಾಗ ನಾನು ಜೂಟ್ ಆಗಿಬಿಡ್ತೀನಿ. ಆ್ಯಂಡ್ 20 ಪಾಯಿಂಟ್ಸ್ ನನಗೆ ಇಲ್ಲೇ ಮೀಟ್ ಆಗೋಯ್ತು. 1:2 ನನಗೆ ಇಲ್ಲೇ ಸಿಕ್ಬಿಡ್ತು. ಸೊ ಐ ವಿಲ್ ಎಕ್ಸಿಟ್ ಫ್ರಮ್ ದ ಮಾರ್ಕೆಟ್ ವೆರಿ ಸೂನ್. ಸೊ ಇಷ್ಟು ಚೆನ್ನಾಗಿ ನನಗಿಲ್ಲಿ ಟ್ರೇಡ್ ಸಿಕ್ತು. ಸೊ ಲಾಸ್ಟ್ ಟೈಮ್ ನನಗೆ ಇಲ್ಲೇನು ಲಾಸ್ ಆಗಿತ್ತು 12 ಪಾಯಿಂಟ್ಸ್ದು, ಅದು ರಿಕವರ್ ಕೂಡ ಆಗೋಯ್ತು ನನಗೆ. ಆ್ಯಂಡ್ ಎಕ್ಸ್ಟ್ರಾ ಪ್ರಾಫಿಟಲ್ಲಿ ಕೂಡ ಇದ್ದೀನಿ ನಾನು. ಸೊ ನೋಡಿ, ದಿನಕ್ಕೆ 1, 2, 3, 4 ಎಷ್ಟು ಟ್ರೇಡ್ ಸಿಗಿದೆ, ಎಷ್ಟು ಲಾಸ್ ಆಗಿದೆ ನೀವೇ ನೋಡಿ. ನಿಮಗೆ ಕ್ಯಾಂಡಲ್ಸಲ್ಲೂ ತೋರಿಸಿ, ಇದು ಕ್ಯಾಂಡಲ್ಸಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ. ಆ್ಯಂಡ್ ನಿಮಗೆ ರಾತ್ರಿ 12:30 ಟ್ರೇಡ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಒಂದು ಸ್ವಲ್ಪ ಇರಿ. ಓಕೆ, ಇಲ್ಲೂ ಕೂಡ ನಾವು ಟ್ರೇಡ್ನ ಮಾಡ್ಬೋದು. ಪ್ರೀವಿಯಸ್ ಕ್ಯಾಂಡಲ್ 15 ಆಗುತ್ತೆ. ಸೊ ನೋಡಿದ್ರೆ ಇದು ಕಂಟಿನ್ಯೂ ಆಯಿತು ನೆಕ್ಸ್ಟ್ ಡೇಗೆ. ಆ್ಯಂಡ್ ಇದು ಪ್ರಾಫಿಟ್ ಹಿಟ್ ಆಯಿತಾ, ಅದು ಮೇಯ್ನು ಸರ್. ಪ್ರಾಫಿಟ್ ಆರಾಮಾಗಿ ಹಿಟ್ ಆಯಿತು. ರೈಟ್, ಸೊ ಪ್ರಾಫಿಟ್ ಆರಾಮಾಗಿ ಹಿಟ್ ಆಯಿತು ನಮಗೆ. ಸೊ ಈ ಥರ ನೀವು ಟ್ರೇಡ್ ಮಾಡ್ಬೋದು. ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ಟೆಕ್ನಿಕ್ಕು. ನೀವು ಎಷ್ಟು ಪಿಪ್ಸ್ ಬರುತ್ತೆ ಅದು ನೀವೇ ನೋಡಿ. ಇದನ್ನು ನೀವು ಫಂಡೆಡ್ ಅಕೌಂಟ್ನ ಎಷ್ಟು ಬೇಗ ಕ್ಲಿಯರ್ ಮಾಡ್ತೀರಾ ಅದನ್ನು ನೀವೇ ನೋಡ್ಕೊಳ್ಳಿ. ನಾನು ಹೇಳೋವಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಇನ್ನೊಂದಷ್ಟು ಬ್ಯಾಕ್ ಟೆಸ್ಟ್ ಮಾಡಿಸ್ಬೇಕಾ, ಇದನ್ನು ಫಸ್ಟ್ ನಿಮಗೆ ಕ್ಯಾಂಡಲ್ಸಲ್ಲಿ ತೋರಿಸ್ಬಿಡ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ದಿಸ್ ಈಸ್ ಹೌ ಯು ವಿಲ್ ಬಿ ಸೀಯಿಂಗ್ ಇಟ್ ಇನ್ ಕ್ಯಾಂಡಲ್ ಸ್ಟಿಕ್. ನೋಡಿ, ಇದು ಆಲ್ಮೋಸ್ಟ್ ಹೋಗಿತ್ತು ಅಲ್ವಾ? ಸೊ ಕ್ಯಾಂಡಲ್ಸಲ್ಲಿ ನಿಮ್ಗೆ ಈ ಥರ ಕಾಣಿಸುತ್ತೆ. ಇದು ನೋಡಿ, ಪಕ್ಕಾ ಪ್ರಾಫಿಟ್. ಇದು ನೀವು ಟ್ರೈಲ್ ಮಾಡ್ಬೋದು. ಇದು ಪಕ್ಕಾ ಪ್ರಾಫಿಟ್, ಇದು ಅಷ್ಟೇ ಪಕ್ಕಾ ಪ್ರಾಫಿಟ್. ಸೊ ಎಷ್ಟು ಚೆನ್ನಾಗಿ ನೀವಿಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಇದು ಮಂಡೇ ವಾಸ್ ಅ ವೆರಿ ಕನ್ಸಾಲಿಡೇಟಿಂಗ್ ಮಾರ್ಕೆಟ್ ಆನ್ XAUSD. ನಿಮ್ಗೆ ಈ ಥರ ಕೊಟ್ಬಿಟ್ರೆ ನೀವು ಈ ಥರ ಟ್ರೇಡ್ನ ಕ್ಯಾಪ್ಚರೇ ಮಾಡಲ್ಲ. ಟೆಕ್ನಿಕ್ ಅರ್ಥ ಆಯ್ತಾ ನಿಮಗೆ ಹೇಗೆ ಮಾಡಬೇಕು ಅಂತ? ವೆರಿ ಸಿಂಪಲ್ ಗೈಸ್, ವೆರಿ ಸಿಂಪಲ್. ಬನ್ನಿ ಇನ್ನೊಂದಷ್ಟು ನೋಡೋಣ. ಫ್ರೈಡೇ ಯಾವತ್ತು ಕನ್ಸಾಲಿಡೇಷನ್ ಇರುತ್ತೆ ಅವತ್ತೊಂದು ನೋಡೋಣ. ಕನ್ಸಾಲಿಡೇಷನಲ್ಲಿ ಮಾಡಬೇಕು, ಬಿಕಾಸ್ ಈ ಟ್ರೇಡ್ ನಿಮಗೆ ಕಾಣಿಸಿದೆ ಎಲ್ಲೆಲ್ಲ ಪ್ರಾಫಿಟ್ ಹೊಡಿಬೋದು ಇದೆಲ್ಲ ಅಂತ. ಓಕೆನಾ? ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಆಲ್ ದೀಸ್ ಟ್ರೇಡ್ಸ್. ಇದೆಲ್ಲ ನಾವು ಪ್ರಾಫಿಟೇಬಲ್ ಟ್ರೇಡ್ಸೇ ಇವೆಲ್ಲ. ಓಕೆ, ಬನ್ನಿ ನೋಡೋಣ ಬಾಕಿ ಟ್ರೇಡ್ಸ್ ನಮಗೆ ಎಲ್ಲೆಲ್ಲಿ ಸಿಗುತ್ತೆ ಅಂತ. ಓಕೆ, ಥರ್ಸ್ಡೇ ಮಾರ್ಕೆಟ್ ನಮಗೆ ಹೆವಿ ಕನ್ಸಾಲಿಡೇಷನ್ ಇದೆ. ಸೊ ಥರ್ಸ್ಡೇ ವೆನ್ಸ್ಡೇ ಮಾರ್ಕೆಟ್ ಇವೆರಡನ್ನೂ ಕೂಡ ಅನಲೈಸ್ ಮಾಡಿಬಿಡೋಣ. ಬನ್ನಿ ಇಲ್ಲಿ ಪ್ರಾಫಿಟ್ ಆಗುತ್ತಾ ಇಲ್ವೋ ಇಲ್ಲಿ ಇದನ್ನು ಕೂಡ ನಾವು ನೋಡ್ಬಿಡೋಣ. ಬಿಕಾಸ್ ಕಂಪೇರ್ ಮಾಡಿದ್ರೆ ನಾವು ಬೇರೆ ದಿವಸಕ್ಕೆ ನೋಡಿ, ಫ್ರೈಡೇ ಇಷ್ಟೊಂದು ಮೂವ್ ಆಯಿತು, ಥರ್ಸ್ಡೇ ಮೂಮೆಂಟಮ್ ಆಗಿಲ್ಲ, ಆ್ಯಂಡ್ ವೆಡ್ನೆಸ್ಡೇ ಕೂಡ ಮೂಮೆಂಟಮ್ ಆಗಿಲ್ಲ ಮಾರ್ಕೆಟಲ್ಲಿ. ಮಂಗಳವಾರ ಮೂಮೆಂಟಮ್ ಆಗಿತ್ತು. ಸೊ ನಾವು ಇವೆರಡು ದಿವಸ ಅನಲೈಸ್ ಮಾಡೋಣ. ಇವೆರಡು ದಿವಸ ಪ್ರಾಫಿಟ್ ಆಗುತ್ತೆ ಅಂದರೆ ಬಾಕಿ ದಿವಸ ಕೂಡ ಪ್ರಾಫಿಟ್ ಆಗುತ್ತೆ ಅಂತ ಅರ್ಥ. ಬನ್ನಿ ಮಾಡೋಣ. ಓಕೆ, ಎನಿವೇಸ್ ಸರ್, ಫಸ್ಟ್ ಟ್ರೇಡ್ ನಮಗೆ ಇಲ್ಲಿ ಸಿಗುತ್ತೆ ಬೆಳಗ್ಗೆ 3 ಗಂಟೆಗೆ. ನಾವು ನೋಡಿ ಸರ್, ತೊಗೊಳಂಗಿದ್ರೆ ತೊಗೊಬೋದು, ಇಲ್ಲ ಅಂದರೆ ಐ ನೋ ಮೋರ್ ಪೀಪಲ್ ವಿಲ್ ವಾಂಟ್ ಬಿ ದೇರ್ ದಟ್ ಸಿಚುವೇಶನ್. ಬಿ ರೆಡಿ ಟು ಟ್ರೇಡ್. ದಟ್ಸ್ ವೈ ನಾವು ಅದನ್ನು ಸ್ಕಿಪ್ ಮಾಡೋಣ. ಸೊ ಇಲ್ಲಿಗೆ ನಾವೊಂದು ಟ್ರೇಡ್ ಆಪರ್ಚುನಿಟಿ ಬರುತ್ತೆ. ಆ್ಯಂಡ್
ಹೈ ನೋಡಿದ್ರೆ 18 ಪಾಯಿಂಟ್ಸ್ ಹತ್ರ ಇದೆ ಸರ್, ವಿಚ್ ಇಸ್ ವೆರಿ ವೆರಿ ಟೂ ಮಚ್. ಸೊ ನಾನು ಏನು ಮಾಡ್ತೀನಿ, ಪ್ರೀವಿಯಸ್ ಕ್ಯಾಂಡಲ್ ಇಟ್ಕೊತೀನಿ, ಅದು 13 ಹತ್ರ ಬರ್ತಿದೆ ನನಗೆ. ಸೊ ನಾನು 13 ವಿಲ್ ಬಿ ಮೈ ಸ್ಟಾಪ್ ಲಾಸ್ ಆ್ಯಂಡ್ 26 ಹತ್ರ ಏನೋ ನನ್ನ ಟಾರ್ಗೆಟ್ ಏನಾದ್ರು ಬರುತ್ತೆ. ಸೊ ಇದು ಆಲ್ಮೋಸ್ಟ್ 24 ಪಾಯಿಂಟ್ಸ್ ತನಕ ಕೊಟ್ಟಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಒಂದೊಳ್ಳೆ ನಿಮಗೆ ಟ್ರೇಡ್ ಕಾಣಿಸುತ್ತೆ. ದಿಸ್ ಈಸ್ ಅ ಗುಡ್ ಟ್ರೇಡ್, ಕ್ಯಾಪ್ಚರ್ಡ್ ಗುಡ್ ನಂಬರ್ ಆಫ್ ಟ್ರೇಡ್ಸ್. ಓಕೆ, ನೆಕ್ಸ್ಟ್ ಹೋಗೋಣ ಸರ್. ನೆಕ್ಸ್ಟು ಇಲ್ಲಿ ನನಗೆ ಬೈಯಿಂಗ್ ಬಂದಿತ್ತು, ನಾನಿಲ್ಲಿ ಲಾಂಗ್ ಪೊಸಿಷನ್ ಮಾಡ್ತೀನಿ. ಆ್ಯಂಡ್ ನನಗೆ ನನ್ನ ಕ್ಯಾಂಡಲ್ ಲೋನೇ 14 ಹತ್ರ ಇದೆ, ಸ್ವಲ್ಪ ನನಗೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ನಾನು ಥಿಂಕ್ ಮಾಡ್ತೀನಿ ಈ ಟ್ರೇಡ್ನ ನಾನು ತೊಗೊಬೇಕೋ ಬೇಡವೋ ಅಂತ. ನೋಡಿ, ನನ್ನ ಕ್ಯಾಂಡಲ್ ಲೋ, ನಾನು ಹಾಕ್ಕೊಂಡಿರೋ ಕ್ಯಾಂಡಲ್ ಲೋಗೆ ನನಗೆ 14 ಕಾಣಿಸ್ತಿದೆ ಅಂದರೆ ತುಂಬ ಮುಂದೆ ಹೊಟ್ಟೋಗಿದೆ ಮಾರ್ಕೆಟ್ ಕ್ಯಾಂಡಲ್ ಅಂತ ಅರ್ಥ. ಸೊ ನಾನಿಲ್ಲಿ ಯೋಚನೆ ಡೆಫಿನೆಟ್ಲಿ ಮಾಡ್ತೀನಿ ನಾನು ತೊಗೊಬೇಕೋ ಬೇಡವೋ ಅಂತ. ಸೊ ದಿಸ್ ಈಸ್ ವೆರಿ ಡಿಫಿಕಲ್ಟ್ ಬಿಕಾಸ್ 13 ಪಾಯಿಂಟ್ಸ್ ನನಗೆ ಆಲ್ರೆಡಿ ಬಂದಿದೆ ಅಂದರೆ ಆನ್ ಅ ಕನ್ಸಾಲಿಡೇಷನ್ ಡೇ ನನಗೆ 26 ಪಾಯಿಂಟ್ಸ್ ಮೂಮೆಂಟಮ್ ಬೇಕು ಅಂದರೆ ವಿಚ್ ಈಸ್ ಲಿಟಲ್ ಬಿಟ್ ಹಾರ್ಡ್ ಅಲ್ವಾ. ಕನ್ಸಾಲಿಡೇಷನ್ ಟೈಮಲ್ಲಿ ನನಗೆ ಮೂಮೆಂಟಮ್ ಬೇಕು ಅಂದರೆ 1:1 ಸಿಗೋದೇ ಹೆಚ್ಚಾಗೋಗುತ್ತಿಲ್ಲ. ಓಕೆ, ಸೊ ನಾನು ಅದಕ್ಕೋಸ್ಕರ ಥಿಂಕ್ ಡೆಫಿನೆಟ್ಲಿ ಮಾಡಿ, ಯಾವಾಗ ನಿಮ್ಮ ಸ್ಟಾಪ್ ಲಾಸ್ ತುಂಬ ಜಾಸ್ತಿ ಆಗೋಗುತ್ತೆ ಆನ್ ಅ ಕ್ಯಾನ್ಸಾಲಿಡೇಷನ್ ಡೇ. ಓಕೆ, ಬೈ ದ ವೇ ಇಲ್ಲಿ 1:1 ಹತ್ರ ನಿಮಗೆ ಟ್ರೇಡ್ಸ್ ಡೆಫಿನೆಟ್ಲಿ ಸಿಗುತ್ತೆ. ದಿಸ್ ಈಸ್ ಅ 1:1 ಟ್ರೇಡ್. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೇಲ್ ಯುವರ್ ಸ್ಟಾಪ್ ಲಾಸಸ್ ಆರ್ ಡೂ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಬಾಕಿ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಇದು ನಾನು ಲಾಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಪ್ರಾಫಿಟ್ ಅಂತಲೂ ಹೇಳೋಕ್ಕಾಗಲ್ಲ. ಇದು 1:1 ಹೋಗಿದೆ ಆ್ಯಂಡ್ ತುಂಬ ಜಾಸ್ತಿ ಸ್ಟಾಪ್ ಲಾಸ್ ಇದೆ. ಸೊ ಇಟ್ ಈಸ್ ನಾಟ್ ರೈಟ್ಫುಲ್ ಪಿಕೇಬಲ್. ಓಕೆ, ನೆಕ್ಸ್ಟ್ ಬರೋಣ ಸರ್. ಇಲ್ಲಿಗೆ ನಾವು ಬರ್ತೀವಿ ಆ್ಯಂಡ್ ಹಿಯರ್ ವಿ ಸಿ ಅವರ್ ಸ್ಟಾಪ್ ಲಾಸ್ 16 ಹತ್ರ ಇದೆ. ಸೊ ನಾವು ಪ್ರೀವಿಯಸ್ ಕ್ಯಾಂಡಲ್ ಲೋನ ನಾವು ಇಟ್ಕೊತೀವಿ, 5 ಪಾಯಿಂಟ್ಸ್ ನಾವು ಸ್ಟಾಪ್ ಲಾಸ್ನ ತೊಗೊತೀವಿ ಇಲ್ಲಿ. ಆ್ಯಂಡ್ ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್ ಆಗೋಗುತ್ತೆ, ನಮಗೆ ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಸರ್, ಇಲ್ಲಿಗೆ ನಾವು ಟ್ರೇಡ್ ಬರುತ್ತೆ ವಾಪಸ್ಸು ಲಾಂಗ್ ಪೊಸಿಷನ್ಗೆ ಹೋಗ್ತೀವಿ ನಾವು. ಆ್ಯಂಡ್ ಲೈನ್ವರೆಗೂ ನಾವು ನೋಡಿದ್ರೆ 14 ಪಾಯಿಂಟ್ಸ್ ಹತ್ರ ಇರುತ್ತೆ, ವಿಚ್ ಇಸ್ ಫೈನ್. ಬಟ್ ಟ್ರೇಡ್ ಏನಾಯಿತು, ಇದು ಇಲ್ಲಿಗೇ ಲೈನ್ ಚೇಂಜ್ ಆಗೋಗುತ್ತೆ. ಸೊ ನಾನು ಇಲ್ಲಿ ಕಾಯೋವಂಥ ಅವಶ್ಯಕತೆ ಇಲ್ಲ, 11 ಪಾಯಿಂಟ್ಸ್ ಹತ್ರಕ್ಕೆ ನಾನು ಇಲ್ಲೇ ಎಕ್ಸಿಟ್ ಆಗೋಗ್ಬೋದು, ಬಿಕಾಸ್ ಕಲರ್ ಚೇಂಜ್ ಆಗೋಯ್ತಲ್ಲ ಲೈನ್ದು. ಸೊ ವಾಟ್ ಇಸ್ ದ ಪಾಯಿಂಟ್ ಆಫ್ ಸ್ಟೇಯಿಂಗ್ ಇನ್ ದ ಲಾಂಗ್ ಟ್ರೇಡ್ ದೆನ್? ಕರೆಕ್ಟ್, ಹೈಕಿನ ಐಶಿನಲ್ಲಿ ನನಗೆ ಕಲರ್ ಚೇಂಜ್ ಆಗೋಯ್ತು ಅಂದರೆ ವಾಟ್ಸ್ ದ ಯೂಸ್? ಸೊ ಆನ್ ಅ ಡೇ ಆಫ್ ಕನ್ಸಾಲಿಡೇಷನ್ ನಾವು ನೋಡ್ತಾ ಇದ್ದೀವಿ ಸ್ಮಾಲ್ ಲಾಸಸ್. 11 + 5 ಎಷ್ಟು ಸರ್? ಇದು 16 ಪಾಯಿಂಟ್ಸ್ ಲಾಸ್ ಆಗಿದೆ. ನಾವು ಇಲ್ಲಿಗೆ ನಾವು ಲಾಸಸ್ನ ರಿಕವರ್ ಮಾಡ್ಬೋದಾ? ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಹೈ ಇದೆ 18 ಹತ್ರ, ನಾನು ಪ್ರೀವಿಯಸ್ ಕ್ಯಾಂಡಲ್ ಇಲ್ಲಿಗೆ ನಾನು ಹಾಕೊತೀನಿ ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಸ್ಟಾಪ್ ಲಾಸ್ ಆಗುವಂಥ ಪರಿಸ್ಥಿತಿ ಇದೆ. ಬಟ್ 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 ಟಾರ್ಗೆಟ್ ಅದಕ್ಕಿಂತ ಮುಂಚೆನೇ ಹಿಟ್ ಆಗೋಗಿದೆ ನಮಗೆ. ಟಾರ್ಗೆಟ್ ಏನಾಗಿದೆ ಅದಕ್ಕಿಂತ ಮುಂಚೆನೇ ಹಿಟ್ ಆಗೋಗಿದೆ. 10 ಪಾಯಿಂಟ್ಸ್ 8 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದೆ ನಿಮಗೆ, 24 ಪಾಯಿಂಟ್ಸ್ ಟಾರ್ಗೆಟ್ ಇದೆ. ದಿಸ್ ಈಸ್ 1:3. 1:3 ಇದು. ನಾವು ಏನಕ್ಕೆ 1:3 ನೀವು ಪುಷ್ ಮಾಡ್ಬೋದು ಇಲ್ಲಿ ಅಂದರೆ, ಪ್ರೀವಿಯಸ್ 8 ಟ್ರೇಡಿಂದ ಅದು ಲಾಸ್ ಆಯಿತು ಸರ್ ನಿಮಗೆ, ಕರೆಕ್ಟ್ ಅಲ್ವಾ? ಇಲ್ಲಿ 5 ಪಾಯಿಂಟ್ಸ್, ಇಲ್ಲಿ 11 ಪಾಯಿಂಟ್ಸ್, 16 ಪಾಯಿಂಟ್ಸ್ ಆಗೋಗಿತ್ತು. ನಾವು ಇಲ್ಲಿ ಪಡೀತಿದ್ದ 16 ಪಾಯಿಂಟ್ಸ್ ಏನು ಸಿಗ್ತಾ ಇರಲಿಲ್ಲ, ಅಂದರೆ ನೆಕ್ ಟು ನೆಕ್ ಆಗೋದು. ಬಟ್ ಸ್ವಲ್ಪ ನಿಮಗೆ ಪ್ರಾಫಿಟಲ್ಲಿ ಇದ್ದೀರಾ, ವಿಚ್ ಇಸ್ ಪರ್ಫೆಕ್ಟ್. ಆಮೇಲೆ ಕೂಡ ಮಾರ್ಕೆಟ್ ಸಿಕ್ಕಾಬಡೆ ಫಾಲ್ ಆಯಿತು, ಅತಿ ಆಸೆ ಇರಬಾರ್ದು. ಸೊ ದ್ಯಾಟ್ ಈಸ್ ದ ರೀಸನ್. ಬನ್ನಿ ವೆನ್ಸ್ಡೇ ನೋಡೋಣ ಆ್ಯಂಡ್ ನಿಮಗೆ ಕ್ಲಿಯರ್ ಆಗೋಗುತ್ತೆ ಸ್ಟ್ರಾಟಜಿ ಪ್ರಾಫಿಟೇಬಲ್ಲ ಇಲ್ವಾ ಸರ್ ಅಂತ. ನಾನೇನು ಜಾಸ್ತಿ ಮಾತಾಡೋಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಮೊಮೆಂಟಮ್ ಆಗೋ ದಿವಸ ಅಂತೂ ಇದನ್ನು ನೀವು ಹಿಡಿಯೋಕ್ಕಾಗಲ್ಲ, ರೈಟ್? ಮೊಮೆಂಟಮ್ ಆಗೋ ದಿವಸ ನೀವು ಇದನ್ನು ಹಿಡಿಯೋಕ್ಕಾಗಲ್ಲ, ಬಿಕಾಸ್ ಇದು ಮೊಮೆಂಟಮ್ ಆಗೋ ದಿವಸ ಬೇರೆ ಟ್ರೇಡ್ ಕೊಡುತ್ತೆ, ಸಿಕ್ಕಾಪಟ್ಟೆ ಮೊಮೆಂಟಮ್ ಆಗುತ್ತೆ. ನೋಡ್ಬೋದು, ನೀವೇ ನೋಡ್ತಾ ಇದ್ದೀರಾ, ನಾನು ಹೇಳೋಂಥ ಅವಶ್ಯಕತೆ ಇಲ್ಲ. ಸೊ ಮೇಯ್ನ್ ಏನು ನಮಗೆ, ಮೇಯ್ನ್ ಸರ್ ಯಾವತ್ತು ಮೊಮೆಂಟಮ್ ಆಗಲ್ಲ ಅವತ್ತೇನು ಮಾಡುತ್ತೆ ಸರ್, ಅದು ಮೇಯ್ನ್ ಅಲ್ವಾ ನಮಗೆ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ, ರೈಟ್? ವೆನ್ಸ್ಡೇ ಚಾರ್ಟ್ ನೋಡೋಣ. ಕನ್ಸಾಲಿಡೇಷನ್ ಇತ್ತು ಮಾರ್ಕೆಟ್ನಲ್ಲಿ. ಕನ್ಸಾಲಿಡೇಷನ್ ಡೇ ನಮಗೆ ಪರ್ಫಾರ್ಮೆನ್ಸ್ ಕೊಡಬೇಕು, ಬಿಕಾಸ್ ನನಗೆ ಗೊತ್ತು ಕನ್ಸಾಲಿಡೇಷನಲ್ಲೇ ನಿಮಗೆ ನಿಮ್ಮ ಇಮೋಷನ್ಸ್ ಒಂಥರ ಆಗುತ್ತೆ ಆ್ಯಂಡ್ ದ್ಯಾಟ್ಸ್ ವೆನ್ ಯು ಆ್ಯಕ್ಚುಲಿ ಟ್ರೈ ಟು ಮೇಕ್ ಲಾಸಸ್ ಅಂತ. ಸೊ ಇಲ್ಲಿ ನಾವು ನೋಡ್ತೀವಿ ತುಂಬ ಜಾಸ್ತಿ ಆಯಿತು. ಸೊ ಪ್ರೀವಿಯಸ್ ಕ್ಯಾಂಡಲ್ ಹೈ ಕೂಡ ಎಷ್ಟಾಯಿತು ಸರ್? ನಡೆಯುತ್ತೆ, ಪ್ರೀವಿಯಸ್ ಕ್ಯಾಂಡಲ್ ಹೈ ನಡೆಯುತ್ತೆ, ವಿಚ್ ಇಸ್ ಅರೌಂಡ್ 8. ಸೊ ನಮಗೆ ಎಷ್ಟು ಬೇಕು? 16 ಬೇಕು. 16 ಸಿಗುತ್ತೆ ಸರ್, ಆರಾಮಾಗಿ ಸಿಗುತ್ತೆ. 19 ಸಿಗುತ್ತೆ. ಸೂಪರ್, ವೆರಿ ನೈಸ್ ಟ್ರೇಡ್, ಪ್ರಾಫಿಟಬಲ್ ಟ್ರೇಡ್. ನಾವು ಒಂದು ಅಬ್ಸರ್ವ್ ಮಾಡಿ, ದಿನದ ಮೊದಲನೇ ಟ್ರೇಡ್ ಪ್ರಾಫಿಟ್ ಆಗ್ತಿದೆ ಅಂದರೆ ಅರ್ಥ ಏನು? ಬೆಳಗ್ಗೆ ಕೂತ್ಕೊಂಡು ಟ್ರೇಡ್ ಮಾಡಿ ಪ್ರಾಫಿಟ್ ಆಗುತ್ತೆ. ಸಿಂಪಲ್ ಲಾಜಿಕ್ ಬಾಸ್. ನೋಡಿ, ಬೆಳಗ್ಗೆ ಇದೆಲ್ಲ ಟ್ರೇಡು ಪ್ರಾಫಿಟ್ ಆಗಿದೆ ನೋಡಿ. ಇದು ಅಷ್ಟೇ, ನಾವು ಅನಲೈಸ್ ಮಾಡಿದ್ದು ಇದು ಅಷ್ಟೇ. ಇದಂತೂ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಫಿಟ್ ಇದೆ, ಸೂಪರ್ ಪ್ರಾಫಿಟ್. ಇದಂತೂ ನೀವು ಪ್ರಾಫಿಟ್ ನೋಡ್ತಾನೆ ಇದ್ದೀರಾ, ಇದಂತೂ ಪ್ರಾಫಿಟ್ ನಿಮ್ಗೆ ಗೊತ್ತು. ಸೊ ನಾವು ಫಸ್ಟ್ ಟ್ರೇಡ್ ಏನು ಮಾಡ್ತಿದ್ದೀವಿ ದಿನಕ್ಕೆ, ಅದು ಪ್ರಾಫಿಟ್ ಆಗ್ತಿದೆ ಅಂದರೆ ಫಸ್ಟ್ ಟ್ರೇಡ್ ಏನು ಕೊಡುತ್ತೆ ಮಾರ್ಕೆಟು ಎವ್ರಿ ಡೇ, ದ್ಯಾಟ್ ವಿಲ್ ಬಿ ಈವನ್ ಮೋರ್ ಗುಡ್.
ಚೆನ್ನಾಗಿ ಟ್ರೇಡ್ ಬರುತ್ತೆ ಅದು ಅಂತ ಅರ್ಥ ಅಲ್ವಾ. ಸೊ ಆ ಥರ ನಾವು ಟ್ರೇಡ್ನ ಪಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸರ್ ಅಗೇನ್ ಇಲ್ಲಿ ನಾವು ಹೈ ನೋಡ್ತೀವಿ, ಬಟ್ ಇಲ್ಲೇನಾಯಿತು 12 ಪಾಯಿಂಟ್ಸ್ಗೆ ಇತ್ತು. ವಿ ಹ್ಯಾವ್ ಟು ಸ್ಯಾಡ್ಲಿ ಟೇಕ್ ಅವರ್ ಸ್ಟಾಪ್ ಲಾಸ್ ಹಿಯರ್. ಓಕೆ, ಸ್ಟಾಪ್ ಲಾಸ್ ನಾವು ತೊಗೊಬೇಕಾಗುತ್ತೆ, ಇನ್ನೂ ಮಾಡೋಕ್ಕಾಗಲ್ಲ. 11 ಪಾಯಿಂಟ್ ನಾವು ಕಳ್ಕೊಬೇಕಾಗುತ್ತೆ, ಪಾರ್ಟ್ ಆಫ್ ದ ಗೇಮ್. ನೆಕ್ಸ್ಟು ಸರ್ ಇಲ್ಲಿಗೆ ನಾವು ಟ್ರೇಡ್ನ ತೊಗೊತೀವಿ. 9 ಪಾಯಿಂಟ್ಸ್ ಈಸ್ ಯೋರ್ ಎಸ್ ಎಲ್ ಆ್ಯಂಡ್ ನಿಮ್ಗೆ ಹತ್ತತ್ರ ಇಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಸಿಗುತ್ತೆ 13 ಪಾಯಿಂಟ್. ಡೆಫಿನೆಟ್ಲಿ ನೀವು ಇಲ್ಲಿ ಟ್ರೈಲ್ ಮಾಡ್ಬೋದು, ಸ್ವಲ್ಪ ಸ್ಟಾಪ್ ಲಾಸಸ್ನ ಕಡಿಮೆ ಹಾಕೊತ ಹೋಗ್ಬೋದು. ಈ ಥರ ಮಾಡ್ಕೊಂಡು ಹೋದರೆ ನೀವು ಲೈನ್ ಹೆಂಗೆ ಹೋಗ್ತಿದೆ ಆ ಲೈನ್ ಪ್ರಕಾರ ನೀವು ಸ್ಟಾಪ್ ಲಾಸ್ನ ಇಳಿಸ್ಕೊಂಡು ಹೋಗ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಲಾಸ್ ಏನಾಗುತ್ತೆ 2 ಪಾಯಿಂಟ್ಸ್ ತನಕ ಲಿಮಿಟ್ ಆಗೋಗುತ್ತೆ. ಬಿಕಾಸ್ ಲೈನ್ ಜೊತೆಗೆ ನೀವು ನಿಮ್ಮ ಸ್ಟಾಪ್ ಲಾಸ್ ಇಟ್ಕೊಂಬಂತಿದ್ದಾರೆ. ಇದು ಕಂಪ್ಲೀಟ್ 1:2 ಹೋಗಿಲ್ಲ. ಓಕೆ, ನಾವು ಅಗೇನ್ ಒನ್ ಮೋರ್ ಥಿಂಗ್ ಇಲ್ಲಿ ಅಬ್ಸರ್ವ್ ಮಾಡಿ. ನೀವು 9 ಪಾಯಿಂಟ್ಸ್ ಇಲ್ಲಿ ಹೋಗಿದೆ ಅಂದರೆ ಮಾರ್ಕೆಟು 13 ಪಾಯಿಂಟ್ ಇಲ್ಲಿ ಕೊಟ್ಟಿದೆ ಅಂದರೆ ಬಾಕಿ 5 ಪಾಯಿಂಟ್ಗೋಸ್ಕರ ನೀವು 13 + 9 ಪಾಯಿಂಟ್ಸ್ ಕಳ್ಕೊತೀರಾ, ಆರ್ ವಿಲ್ ಯು ಸ್ಟೇ ವಿತ್ ದ್ಯಾಟ್ ಆ್ಯಂಡ್ ವಿಲ್ ಯು ಮೇಕ್ ಪ್ರಾಫಿಟ್? ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ಸೊ ನೀವು ಟ್ರೈಲಿಂಗ್ ಮಾಡಿ ಅಥವಾ ನೀವು ಸ್ವಲ್ಪ ಕ್ವಾಂಟಿಟೀಸ್ ಬುಕ್ ಮಾಡ್ಕೊಳ್ಳಿ. ಆ್ಯಸ್ ಯು ರೀಚ್ ದ ಟಾರ್ಗೆಟ್ ಇಟ್ ಡಿಪೆಂಡ್ಸ್ ಕಂಪ್ಲೀಟ್ಲಿ ಆನ್ ಯು ವಾಟ್ ಯು ಕ್ಯಾನ್ ಡೂ. ಓಕೆ, ನೆಕ್ಸ್ಟ್ ಸರ್ ಇಲ್ಲಿ ಲಾಂಗ್ ಟ್ರೇಡ್ನ ನಾವು ಇಲ್ಲಿ ತೊಗೊಳ್ಳೇಬೇಕಾಗುತ್ತೆ. ಇದು ದೊಡ್ಡದೇನಾಗುತ್ತೆ, ಇಲ್ಲಿ 13 ಪಾಯಿಂಟ್ಸ್ ಹತ್ತಿರ ಆಗುತ್ತೆ. ಆ್ಯಂಡ್ ಅಗೇನ್ ನೀವು ಇಲ್ಲಿ ನೋಡ್ಬೋದು ಕಲರ್ ಚೇಂಜ್ ನಮಗೆ ಇಲ್ಲಿ ಈ ಲೈನಲ್ಲಿ ಆಗೋಗುತ್ತೆ. ಸೊ ದ ಮೋರ್ ಲಾಸ್ ವಿ ಕ್ಯಾನ್ ಟೇಕ್ ಇಸ್ 7 ಪಾಯಿಂಟ್ಸ್ ಓನ್ಲಿ. ರೈಟ್, ಟ್ರೇಡ್ ನಡೀತಿತ್ತು ಬಟ್ ಇಲ್ಲಿ ಕಲರ್ ಚೇಂಜ್ ಆಗೋಯ್ತು. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಇಲ್ಲೇ ಎಕ್ಸಿಟ್ ಆಗ್ತೀವಿ ಬಿಕಾಸ್ ದೇರ್ ಇಸ್ ನೋ ಪಾಯಿಂಟ್ ಹೋಲ್ಡಿಂಗ್ ದ ಲಾಂಗ್ ಟ್ರೇಡ್ ಮೋರ್. ನೆಕ್ಸ್ಟ್ ಸರ್ ಇಲ್ಲಿ ನಮಗೆ ಸೆಲ್ ಟ್ರೇಡ್ ಆಪರ್ಚುನಿಟಿ ಬರುತ್ತೆ. ಹೈ ಇಸ್ 12 ಪಾಯಿಂಟ್ಸ್. ಸೊ ನಮಗೆ 24 ಪಾಯಿಂಟ್ಸ್ ನಮಗೆ ಟಾರ್ಗೆಟ್ ಬೇಕಾಗುತ್ತೆ. ಆ್ಯಂಡ್ ವಾಟ್ಸ್ ಅಪ್ ವಿತ್ ದ್ಯಾಟ್ ವಿ ರೀಚ್ ಆಲ್ಮೋಸ್ಟ್ 24 ಪಾಯಿಂಟ್ಸ್ ಇಯರ್. ಇದು ನಮಗೆ ಆಲ್ಮೋಸ್ಟ್ 24 ಪಾಯಿಂಟ್ಸ್ ಇಲ್ಲಿ ನಮಗೆ ಫುಲ್ಫಿಲ್ ಮಾಡಿಕೊಡುತ್ತಿದ್ದು. ರೈಟ್, ಸೊ ದಿಸ್ ಇಸ್ ಗುಡ್ ಇನಫ್, ಪ್ರೆಡಿ ನೈಸ್. ರೈಟ್, ಸೊ ನೆಕ್ಸ್ಟ್ ಟ್ರೇಡ್ ನೋಡೋಣ. ನೆಕ್ಸ್ಟ್ ಟ್ರೇಡ್ ಸರ್ ಇಲ್ಲಿ ಲಾಂಗ್ ಪೊಸಿಷನ್ ಬರುತ್ತೆ ನಿಮಗೆ. ಡೆಫಿನೆಟ್ಲಿ ಇದು ತುಂಬ ಜಾಸ್ತಿ ಆಗುತ್ತೆ. ಆ್ಯಂಡ್ ದಿಸ್ 8 ಇಸ್ ಫೈನ್. ಸೊ ಟಾಪ್ ಯು ಗೆಟ್ ಇಸ್ 12. ನಾವು ಅಗೇನ್ ನಾನು ಅದೇ ವಿಷಯಕ್ಕೆ ಬರ್ತೀನಿ ಮತ್ತೆ, ದ್ಯಾಟ್ ಟ್ರೈಲ್ ಮಾಡಿ ಆದಷ್ಟು ಕೂಡ. ಓಕೆ, ಸ್ಟಾಪ್ ಲಾಸ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ದ್ಯಾಟ್ ನೀವು ಅಟ್ಲೀಸ್ಟ್ ಕಾಸ್ಟ್ ಟು ಕಾಸ್ಟ್ನಲ್ಲಿ ಎಕ್ಸಿಟ್ ಆಗಿ ಪ್ರಾಫಿಟ್ ನೀವು ಲಾಸ್ ಮಾಡಲಿಲ್ಲ ಅಂದರೂ ಕೂಡ ಕಾಸ್ಟ್ ಟು ಕಾಸ್ಟ್ನಲ್ಲಿ ಹೋಗಿ. ಬಿಕಾಸ್ ನೋಡಿ 4 ಪಾಯಿಂಟ್ಗೋಸ್ಕರ ವಿಲ್ ಯು ಸ್ಯಾಕ್ರಿಫೈಸ್ ದಿಸ್ 12 ಪಾಯಿಂಟ್ಸ್ 8 20 ಪಾಯಿಂಟ್ಸ್ ವಿಚ್ ಈಸ್ ನಾಟ್ ಗುಡ್. ಓಕೆ, ಮಾರ್ಕೆಟ್ ಕಾಯಲ್ವಲ್ಲ ಎಕ್ಸಾಕ್ಟ್ 24ಗೆ ಅಂತ. ಸೊ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗುತ್ತೆ. ಓಕೆ, ಬಾಕಿ ನೆಕ್ಸ್ಟ್ ಅಗೇನ್ ನೀವು ಸ್ಮಾಲ್ ಟ್ರೇಡ್ ನಿಂಗೆ ಇಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿ ಬರುತ್ತೆ ನಮ್ಮ ಟ್ರೇಡ್ಸು. ಆ್ಯಂಡ್ ಈ ಟ್ರೇಡಲ್ಲಿ ಏನಾಗುತ್ತೆ, ನಮಗೆ ಅಗೇನ್ ಒಂದು ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಒಂದು ಕನ್ಸಾಲಿಡೇಷನ್ ಡೇ, ಈವನ್ ಆನ್ ದ ಕನ್ಸಾಲಿಡೇಷನ್ ಡೇ ವೆರಿ ಪ್ರಾಫಿಟೇಬಲ್. ನಮಗೆ ಫಸ್ಟ್ ಲಾಸ್ ಆಯಿತು 11 ಪಾಯಿಂಟ್ಸು ಸರ್. ಅದಾದಮೇಲೆ ನಮಗೆ ಲಾಸ್ ಆಗಿತ್ತು 7 ಪಾಯಿಂಟ್ಸ್, ಹತ್ತಿರ 18 ಪಾಯಿಂಟ್ಸ್ ಲಾಸ್. ನೆಕ್ಸ್ಟ್ ನಮಗೆ ಲಾಸ್ ಆಗಿದೆ ದಿಸ್ ಈಸ್ ಅರೌಂಡ್ 6 ಪಾಯಿಂಟ್ಸ್. ಸೊ 18 + 6 ಈಸ್ ಸಮ್ವೇರ್ ಅಪ್ ಟು 24. 24 ಪಾಯಿಂಟ್ಸ್ ಈಸ್ ಅವರ್ ಕಂಪ್ಲೀಟ್ ಲಾಸ್. ಓಕೆ, ರಾ ಲಾಸಸ್ನ ನಾವು ತೊಗೊತಿರೋದು. ಆ್ಯಂಡ್ ಇಲ್ಲಿ 2 ಟ್ರೇಡ್ ಏನು ನಮಗೆ ದಿಸ್ ಒನ್ ಟ್ರೇಡ್ ರೈಟ್, ಇದು ನಮಗೆ ಕಾಸ್ಟ್ ಟು ಕಾಸ್ಟ್ ಅಂತ ಅಂದ್ಕೊಂಡ್ರೆ ನಾವು ಇದನ್ನು ಟ್ರೇಡ್ ಕನ್ಸಿಡರ್ ಮಾಡೋದು ಬೇಡ. 18 ಪಾಯಿಂಟ್ಸ್ ನಮಗೆ 3 ಟ್ರೇಡ್ ಲಾಸ್ ಆಗಿ ನಮಗೆ ಸಿಕ್ಕಿದೆ. ದಿಸ್ ಒನ್ 7, ದಿಸ್ ಒನ್ 11 ಆ್ಯಂಡ್ ದಿಸ್ ಒನ್ 6. ಸೊ ಈ ಥರ 3 ಟ್ರೇಡ್ ಮಾಡಿದ್ರು ಕೂಡ 18 ಪಾಯಿಂಟ್ ನಮಗೆ ಲಾಸಸ್ ಆಗಿದೆ. ಬಟ್ ಫಸ್ಟ್ ಪಾಯಿಂಟ್ ನಮಗೆ ಟಾರ್ಗೆಟೇ 18 ಪಾಯಿಂಟ್ ಇದೆ. ಸೆಕೆಂಡ್ ಟ್ರೇಡ್ ಟಾರ್ಗೆಟ್ 13 ಪಾಯಿಂಟ್ ಇದೆ. ಥರ್ಡ್ ಟ್ರೇಡ್ ಟಾರ್ಗೆಟ್ 22 ಪಾಯಿಂಟ್ಸ್ ಇದೆ. ಸೊ ಎಸ್ ಗೈಸ್, ಈವನ್ ಆನ್ ದ ವರ್ಸ್ಟ್ ಡೇ ಆಲ್ಸೋ ಯು ಆರ್ ಪ್ರಾಫಿಟೇಬಲ್. ಈವನ್ ಮಾರ್ಕೆಟ್ ಅಲ್ಲಾಡಿಲ್ಲ ವೆಡ್ನೆಸ್ಡೇ, ಅವತ್ತು ಕೂಡ ನೀವು ಪ್ರಾಫಿಟೇಬಲ್ ಆಗಿದ್ದೀರಾ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಸ್ಟ್ರಾಟಜಿ ಯಾವ ಲೆವೆಲಲ್ಲಿದೆ ಅಂತ. ಯಾವತ್ತು ಮೊಮೆಂಟಮೇ ಆಗಿಲ್ಲ ಮಾರ್ಕೆಟ್, ಅವತ್ತು ನಿಮಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂದರೆ ಮಾರ್ಕೆಟ್ ಯಾವತ್ತು ಮೊಮೆಂಟಮ್ ಆಗುತ್ತೆ ಆವಾಗ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನು ಯಾವ ಥರ ಮಾರ್ಕೆಟ್ ಮೊಮೆಂಟಮ್ ಕೊಡ್ಬೋದು ಅಂತ, ಯಾವ ಥರ ರಿಸಲ್ಟ್ ಕೊಡ್ಬೋದು ಅಂತ. ಅಬ್ಸರ್ವೇಷನ್ ಏನು ಮಾಡಿದ್ರಿ? ಸೊ ಫಸ್ಟ್ ನಾವು ತಿಳ್ಕೊಂಡ್ರೆ ಸರ್ ಕ್ಯಾಂಡಲ್ ಸ್ಟಿಕ್ಕು XAUSD ಬಹಳ ಅಂದರೆ ಬಹಳ ಕನ್ಸಾಲಿಡೇಷನ್ ನಮಗಿಲ್ಲಿ ಸೆಟ್ ಆಗೋಲ್ಲ. ಅದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ನಾವೇನು ಮಾಡ್ತೀವಿ, ಆ್ಯಾವ್ರೇಜ್ ಕ್ಯಾಂಡಲ್ಸ್ನ ತೊಗೊತೀವಿ ಆ್ಯಂಡ್ ವಿ ಟ್ರೈ ಟು ಡೂ ಇಟ್. ಆ್ಯಂಡ್ ಇನ್ನೊಂದು ಒಳ್ಳೆ ವಿಷಯ ಏನಂದರೆ ನಾನು ಯಾವುದೇ ಥರ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸು ಅಥವಾ ಬೇರೆ ಬೇರೆ ಏನು 1000 ಇಂಡಿಕೇಟರ್ ಹಾಕ್ಕೊಂಡಿಲ್ಲ. ನಾನು ಹಾಕೊಂಡಿದ್ದು ಒಂದೇ 1 ಇಂಡಿಕೇಟರ್. ಆ್ಯಂಡ್ ಈ 1 ಇಂಡಿಕೇಟರ್ಗೆ ಇಷ್ಟೊಂದು ದಮ್ ಇದೆ ನಿಮ್ಗೆ ಇಷ್ಟು ಪ್ರಾಫಿಟ್ ಕೊಡೋಕ್ಕೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಬಾಕಿ ಇಂಡಿಕೇಟರ್ಸ್ ಏನೇನು ಮಾಡ್ಬೋದು ಅಂತ. ನಾಳೆ ನಾನು ಒಂದು ವೀಡಿಯೋ ಹಾಕ್ತೀನಿ ಮನೋಜ್ ನಾಯಕ ಪ್ರಾಕ್ಸಿ ಬಗ್ಗೆ, ಅದನ್ನು ನೋಡ್ಕೊಳ್ಳಿ. ಅದನ್ನು OG ಲೆವೆಲ್ ನಿಮಗೆ ಟ್ರೇಡ್ಸ್ನ ಕೊಡ್ತೀನಿ, ಬಟ್ ಅದು ರೆಂಕೋಸ್ನಲ್ಲಿ ಕೊಡ್ತೀನಿ ನಾನು. ಇವತ್ತು ಹೈಕಿನ ಐಜಿಲ್ ಕೊಟ್ಟಿದ್ದೀನಿ, ನಾಳೆ ರೆಂಕೋದಲ್ಲಿ ಬರುತ್ತೆ. ಓಕೆ, ಸೊ
ಈ ಥರ ನೀವು ಟ್ರೇಡ್ ಮಾಡ್ಬೋದು. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಆನ್ ಅ ವೆನ್ಸ್ಡೇ ಆಲ್ಸೋ ವಿ ಹ್ಯಾವ್ ಟ್ರೇಡೆಡ್. ಬಾಕಿ ದಿವಸ ಯಾವತ್ತು ಮೂಮೆಂಟಮ್ ಇರುತ್ತೆ ಅವತ್ತಂತೂ ನೀವು ಕೇಳಲೇಬೇಡಿ, ಮಾರ್ಕೆಟ್ ಇನ್ನೂ ರಾಕೆಟ್ ಮೂಮೆಂಟಮ್ ಕೊಡುತ್ತೆ ನಿಮಗೆ. ಈ ಥರ ಎಲ್ಲ ಈಸಿ ಪೀಸಿ ಮೂಮೆಂಟಮ್ಸ್ ಇರುತ್ತೆ ನಿಮಗೆ. ಓಕೆ, ಸೊ ಐ ಹೋಪ್ ಯು ರಿಯಲಿ ಲೈಕ್ ದ ವಿಡಿಯೋ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಹಾಕಿ, ನಿಮ್ಮ ಒಂದು ಸ್ವೀಟ್ ಕಾಮೆಂಟ್ ಹಾಕಿ, ಸೊ ದಟ್ ಇಟ್ ಫೀಲ್ಸ್ ವೆರಿ ಗುಡ್ ರೀಡಿಂಗ್ ದೋಸ್ ಕಾಮೆಂಟ್ಸ್. ಆ್ಯಂಡ್ ನಿಮಗೆ ಫಂಡೆಡ್ ಅಕೌಂಟ್ ತೊಗೊಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ಫಂಡೆಡ್ ಫರ್ಮ್, ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್. ಯು ವಾಂಟ್ ಟು ಬೈ ಮೈ ಕೋರ್ಸ್ ಆರ್ ಯು ವಾಂಟ್ ಟು ಬೈ ಮೈ ಇಂಡಿಕೇಟರ್, ಎರಡರಲ್ಲಿ ಏನೋ ಒಂದು ಬೈ ಮಾಡಬೇಕಂದ್ರೆ ನನಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಹಾಕಿ, ಸೊ ನೀವು ಪರ್ಚೇಸ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಂದರೆ ಫಾಲೋ ಮಾಡಿ. ಇದೇ ಥರ ವೆರಿ ಗುಡ್ ಅಪ್ಡೇಟ್ಸ್, ವೆರಿ ಗುಡ್ ಟ್ರೇಡಿಂಗ್ ಟ್ರಿಕ್ಸ್ನ ನಾನು ಎವ್ರಿ ಡೇ ಶೇರ್ ಮಾಡ್ತೀನಿ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಒನ್ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್.